ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸಸ್ ಅಲ್ಲಿ ನಾವು ಸೆಲ್ಸ್ ಅಂಡ್ ಟಿಶ್ಯೂಸ್ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಈ ಸೆಲ್ಸ್ ಅಂಡ್ ಟಿಶ್ಯೂಸ್ ಅಂದ್ರೇನು, ಈ ಸೆಲ್ಸ್ ಅಲ್ಲಿ ಬರುವಂತಹ ಕಾಂಪೋನೆಂಟ್ಸ್ ಏನು, ಹಾಗೇನೆ ಅದ್ರದ್ದು ಫಂಕ್ಷನ್ಸ್ ಏನು, ಹಾಗೇನೆ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಯಾವ್ಯಾವುದು ಅಂತ ತಿಳ್ಕೊಂಡಿದ್ವಿ. ಅದಾದ್ಮೇಲೆ ಅನಿಮಲ್ ಟಿಶ್ಯೂಸ್ ಯಾವುದು, ಪ್ಲಾಂಟ್ ಟಿಶ್ಯೂಸ್ ಯಾವುದು, ಅದ್ರದ್ದು ಲೊಕೇಶನ್ಸ್ ಏನು, ಹಾಗೇನೆ ಅದ್ರದ್ದು ಫಂಕ್ಷನ್ಸ್ ಏನೇನು ಅಂತ ತಿಳ್ಕೊಂಡಿದ್ವಿ ಅಲ್ವಾ? ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಇಂಟ್ರೆಸ್ಟಿಂಗ್ ಟಾಪಿಕ್ ಯಾವುದು ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್. ಇವತ್ತಿನ ಟಾಪಿಕ್ ಮೈಕ್ರೋ ಆರ್ಗ್ಯಾನಿಸಮ್ ಬಗ್ಗೆ ತಿಳ್ಕೊತಾ ಹೋಗೋಣ. ಇಲ್ಲಿ ತೋರಿಸಿರುವಂತಹ ಪಿಕ್ಚರ್ಸ್ ಅಲ್ಲಿ ಇರುವಂತಹ ಎಲ್ಲ ಅನಿಮಲ್ಸ್ಗಳು ಕೂಡ ಕಣ್ಣು ಕಾಣುವಂತಹ ಅನಿಮಲ್ಸ್ಗಳು. ಫಾರ್ ಎಕ್ಸಾಂಪಲ್ ಮಂಕಿ ಆಗಿರ್ಬೋದು, ಹ್ಯೂಮನ್ ಬೀನ್ಸ್ ಆಗಿರ್ಬೋದು, ಅಥವಾ ಫಿಶಸ್ ಆಗಿರ್ಬೋದು, ಈವನ್ ಪ್ಲಾಂಟ್ಸ್, ಇವೆಲ್ಲ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ? ಯಾಕಂದ್ರೆ ದೇ ಆಲ್ ಮೇಡ್ ಅಪ್ ಆಫ್ ಸೆಲ್ಸ್, ಅದಕ್ಕೋಸ್ಕರ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ನಮಗ್ ಕಣ್ಣು ಕಾಣುವಂತಹ ಈ ಜೀವಿಗಳು ಮಾತ್ರ ಈ ಭೂಮಿ ಮೇಲೆ ಇದೆಯಾ ಅಂತನ್ನೋ ಪ್ರಶ್ನೆಗೆ ನಮ್ಗೆ ಉತ್ತರ ಏನು? ಮೈಕ್ರೋ ಆರ್ಗ್ಯಾನಿಸಮ್. ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲಿ ಯಾವ್ಯಾವ್ದು ನಮ್ಗೆ ಸಿಗ್ಬೋದು? ಬ್ಯಾಕ್ಟೀರಿಯಾ ಆಗಿರ್ಬೋದು, ಪ್ರೋಟೋಜೋವಾ ಆಗಿರ್ಬೋದು, ಫಂಗೈ ಅಂದ್ರೆ ಕನ್ನಡದಲ್ಲಿ ಏನು? ಶಿಲೀಂಧ್ರಗಳು ಅಂತ ಹೇಳ್ತಾರೆ. ಶಿಲೀಂಧ್ರಗಳು. ಹಾಗೇನೆ ಆಲ್ಗೆ. ಈ ಆಲ್ಗೆ ಅಂದ್ರೇನು? ಪಾಚಿ. ಈ ಆಲ್ಗೆ ಅಂದ್ರೇನು? ಪಾಚಿ. ಈ ಪಾಚಿಗಳನ್ನ ನಾವ್ ಎಲ್ಲೆಲ್ಲಿ ನೋಡ್ತೀವಿ? ಕೆರೆಗಳಲ್ಲಿ, ಅಥವಾ ನಮ್ಮ ಮನೆಯಲ್ಲಿರುವಂತಹ ಸಂಪು, ಅಥವಾ ಈ ತೊಟ್ಟಿಗಳಲ್ಲೆಲ್ಲ ನಾವು ಯೂಶ್ವಲಿ ಈ ಪಾಚಿಗಳನ್ನ ನೋಡ್ತೀವಿ. ಗ್ರೀನ್ ಸ್ಟ್ರಕ್ಚರ್ ಇರುತ್ತೆ ಅಲ್ವಾ, ಅವುಗಳನ್ನ ನಾವು ಪಾಚಿ ಅಥವಾ ಆಲ್ಗೆ ಅಂತ ಕರಿತೀವಿ. ಹಾಗಾದ್ರೆ ನಾವು ಲಾಸ್ಟ್ 2 ಕ್ಲಾಸಸ್ ಅಲ್ಲಿ ಕಲ್ತಿರೋ ಹಾಗೇನೆ ಸೆಲ್ ಅನ್ನುವಂತಹ ವರ್ಡ್ ಒಂದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಇಂದ ಬಂದಿದೆ, ಹಾಗೇನೆ ಟಿಶ್ಯೂಸ್ ಅನ್ನೋದು ಕೂಡ ಯಾವುದೋ ಒಂದು ಲ್ಯಾಂಗ್ವೇಜ್ ಇಂದ ಡಿರೈವ್ ಆಗಿದೆ ಅನ್ನುವಂತಹ ವಿಷಯ ನಮ್ಗೆ ಆಲ್ರೆಡಿ ಗೊತ್ತು. ಹಾಗಾದ್ರೆ ಈ ಮೈಕ್ರೋ ಆರ್ಗ್ಯಾನಿಸಮ್ ಅನ್ನುವಂಥದ್ದು ಯಾವ ಲ್ಯಾಂಗ್ವೇಜ್ ಇಂದ ಡಿರೈವ್ ಆಗಿದೆ ಅಂತ ತಿಳ್ಕೊಳ್ಳೋಣ ಈಗ. ಈ ಮೈಕ್ರೋ ಆರ್ಗ್ಯಾನಿಸಮ್ ಅನ್ನುವಂಥದ್ದು ಇಟ್ ಡಿರೈವ್ ಫ್ರಮ್ ದ ಗ್ರೀಕ್ ವರ್ಡ್ ಮೈಕ್ರೋ ಅಂಡ್ ಆರ್ಗ್ಯಾನಿಸಮ್. ಅಂದ್ರೆ ನಾವು ಮೈಕ್ರೋ ಆರ್ಗ್ಯಾನಿಸಮ್ ನ ಇವಾಗ 2 ವರ್ಡ್ಸ್ ಆಗಿ ಸ್ಪ್ಲಿಟ್ ಮಾಡೋಣ. ಮೈಕ್ರೋ ಅಂದ್ರೇನು? ಸ್ಮಾಲ್. ಹಾಗೇನೆ ಆರ್ಗ್ಯಾನಿಸಮ್ ಅಂದ್ರೇನು? ಲಿವಿಂಗ್ ಥಿಂಗ್ಸ್. ಲಿವಿಂಗ್ ಥಿಂಗ್ಸ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಇವುಗಳನ್ನ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಗ್ರೀಕ್ ಅಲ್ಲಿ ಬರುವಂತಹ ವರ್ಡ್ ಮೈಕ್ರೋ ಮೀನ್ಸ್ ದೇ ಆರ್ ವೆರಿ ಸ್ಮಾಲ್ ಇನ್ ನೇಚರ್, ಅಂದ್ರೆ ತುಂಬಾ ಸೂಕ್ಷ್ಮವಾಗಿರುತ್ತೆ, ಬರೀ ಗಣ್ಣಿಗೆ ಕಾಣಿಸುವಂತಿಲ್ಲ. ಹಾಗಿದ್ರೆ ಆರ್ಗ್ಯಾನಿಸಮ್ ಅಂದ್ರೆ ಏನು? ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಇದನ್ನ ನಾವು ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಹೇಳ್ಬೋದು. ಹಾಗಾದ್ರೆ ಇದ್ರದ್ದು ಡೆಫಿನಿಷನ್ ಏನು ಅಂತಂದ್ರೆ, the organism which are very small in size and they can't be seen through our naked eyes. ಇದನ್ನ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಏನಿದ್ರ ಅರ್ಥ? ಇಂತಹ ಜೀವಿಗಳು ಏನಾಗಿರುತ್ತೆ? ತುಂಬಾ ಸೂಕ್ಷ್ಮವಾಗಿರುತ್ತೆ. ಅಂತಹ ಜೀವಿಗಳು ನಮ್ಮ ಬರೀ ಕಣ್ಣಿಗೆ ಕಾಣುವಂಥದ್ದಲ್ಲ. ಆ ಜೀವಿಗಳನ್ನ ನಾವು ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಈ ಜೀವಿಗಳನ್ನ ನೋಡೋಕೆ ಯಾವ ಡಿವೈಸ್ ನ ಯೂಸ್ ಮಾಡ್ತೀವಿ ಅಂದ್ರೆ ಮೈಕ್ರೋಸ್ಕೋಪ್. ಈ ಮೈಕ್ರೋಸ್ಕೋಪ್ ಅನ್ನುವಂತಹ ಡಿವೈಸ್ ನ ನಾವು ಆಲ್ರೆಡಿ ಎಲ್ಲಾ ಕಡೆನೂ ಕೇಳಿರ್ತೀವಲ್ವಾ? ಏನಕ್ಕೆ? ನಮ್ ಕಣ್ಣಿಗೆ ಯಾವುದು ವಸ್ತು ಕಾಣಲ್ಲ ಅಂತಹ ವಸ್ತುಗಳನ್ನ ನಾವು ಅಬ್ಸರ್ವ್ ಮಾಡೋಕೆ ಮೈಕ್ರೋಸ್ಕೋಪ್ಗಳನ್ನ ಯೂಶ್ವಲಿ ಯೂಸ್ ಮಾಡ್ತೀವಿ. ಲ್ಯಾಬ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ? ಹಾಗಾದ್ರೆ ಇದ್ರ ಡೆಫಿನಿಷನ್ ಏನು ಅಂದ್ರೆ, ದ ಡಿವೈಸ್ ವಿಚ್ ಇಸ್ ಯೂಸ್ಡ್ ಟು ಅಬ್ಸರ್ವ್ ದ ಸ್ಮಾಲ್ ಆರ್ಗ್ಯಾನಿಸಮ್ಸ್ ಇರುತ್ತಲ್ಲ, ಅಂತಹ ಡಿವೈಸ್ ನ ನಾವು ಯೂಶ್ವಲಿ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಇಲ್ಲಿರುವಂತಹ ಡಿವೈಸ್ ಮೈಕ್ರೋಸ್ಕೋಪ್. ಆದ್ರೆ ತುಂಬಾ ಸೂಕ್ಷ್ಮ ಜೀವಿಗಳಿರುತ್ತಲ್ವಾ, ತುಂಬಾ ಚಿಕ್ಕದಾಗಿರುವಂತಹ ಸೂಕ್ಷ್ಮ ಜೀವಿಗಳು, ಕಣ್ಣು ಕಾಣದೇ ಇರುವಂತಹ ಜೀವಿಗಳನ್ನ ಅಬ್ಸರ್ವ್ ಮಾಡಕ್ಕೆ, ಅಥವಾ ಜೀವಿಗಳು ಅಂತ ಅಲ್ಲ, ವಸ್ತುಗಳನ್ನ ಅಬ್ಸರ್ವ್ ಮಾಡಕ್ಕೆ ಯೂಶ್ವಲಿ ನಾವು ಮೈಕ್ರೋಸ್ಕೋಪ್ ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನ್ ಬರ್ಬೋದು? ನಮ್ ತಲೆಗೆ ಮೊದಲನೇದಾಗಿ ಬರೋದು ಮೈಕ್ರೋ ಅನ್ನೋ ಅಥವಾ ಸೂಕ್ಷ್ಮ ಅಂತಿದೆ ಅಂದ್ರೆ ಅವುಗಳು ನಮ್ಮ ಕಣ್ಣಿಗೆ ಕಾಣಲ್ಲ ಅನ್ನುವಂಥದ್ದು ಮೊದಲನೇ ಕ್ಯಾರೆಕ್ಟರಿಸ್ಟಿಕ್ಸ್ ನಮಗ್ ಬರುವಂಥದ್ದು. ಹಾಗಾದ್ರೆ ಇದು ಎಲ್ಲಿರುತ್ತೆ? ಅದಾದ್ಮೇಲೆ ಇದ್ರದ್ದು ಇನ್ನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ ಇವಾಗ ಒಂದೊಂದಾಗಿ ತಿಳ್ಕೊತಾ ಬರೋಣ. ಫಸ್ಟ್ ಒನ್, ದೇ ಆರ್ ಯೂಶ್ವಲಿ ವೆರಿ ಸ್ಮಾಲ್ ಇನ್ ಸೈಜ್. ಯಾವ ಸೈಜ್ ಇರ್ಬೋದು? ನಾವು ಲಾಸ್ಟ್ ಸೆಲ್ಸ್ ಬಗ್ಗೆ ಸ್ಟಡಿ ಮಾಡ್ಬೇಕಾದ್ರೆ ನಾವು ಒಂದು ಯೂನಿಟ್ ಹೇಳಿದೆ, ಯಾವುದು? ಮೈಕ್ರಾನ್ ಅಲ್ವಾ? ಮೈಕ್ರಾನ್. ಈ ಮೈಕ್ರಾನ್ ಅಂದ್ರೇನು? 10⁻⁻⁶ ಮೀಟರ್ಸ್. ಈ ಸೈಜ್ ಅಲ್ಲಾದ್ರೂ ಇರ್ಬೋದು, ವಿಚ್ ಮೀನ್ಸ್ ಮೈಕ್ರಾನ್ ಸೈಜ್ ಅಲ್ಲಾರೋ ಇರ್ಬೋದು, ಆರ್ ನ್ಯಾನೋಮೀಟರ್.
ಮೀಟರ್. ನ್ಯಾನೋಮೀಟರ್ ಅಂದ್ರೆ ಎಷ್ಟು ಅಂದ್ರೆ 10⁻⁻⁹ ಮೀಟರ್ಸ್. ಅಂದ್ರೆ ಈ ಸೈಜ್ ಅಲ್ಲೂ ಕೂಡ ಯೂಶುವಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಇರ್ಬೋದು. ಅಂದ್ರೆ ಇದರ ಅರ್ಥ ಏನು, ದೇ ಆರ್ ಯೂಶುವಲಿ ವೆರಿ ಸ್ಮಾಲ್ ಇನ್ ನೇಚರ್. ಅಂದ್ರೆ ತುಂಬಾ ಸೂಕ್ಷ್ಮವಾಗಿರುತ್ತೆ, ಬರೀ ಕಣ್ಣು ಕಾಣಿಸಲ್ಲ. ಯಾಕಂದ್ರೆ ಅದನ್ನು ಯೂಶುವಲಿ ಮೈಕ್ರಾನ್ಸ್ ಅಥವಾ ನ್ಯಾನೋಮೀಟರ್ ಅಲ್ಲಿ ಅದ್ರ ಸೈಜ್ ಯೂಶುವಲಿ ಅಥವಾ ಗಾತ್ರ ಯೂಶುವಲಿ ಪ್ರೆಸೆಂಟ್ ಇರುತ್ತೆ. ಜೊತೆಗೆ ದೇ ಆರ್ ಯುಬಿಕ್ವಿಟಸ್ ಅಂತ ಹೇಳ್ತಾರೆ. ಯುಬಿಕ್ವಿಟಸ್ ಅಂದ್ರೇನು, ಸರ್ವವ್ಯಾಪಿ. ಕನ್ನಡದಲ್ಲಿ ಸರ್ವವ್ಯಾಪಿ ಅಂತ ಕರಿತೀವಿ. ಈ ಸರ್ವವ್ಯಾಪಿ ಅಂತಂದ್ರೇನು ಅಂದ್ರೆ ಇದು ಎಲ್ಲಾ ಕಡೆನೂ ಇರುತ್ತೆ ಭೂಮಿ ಮೇಲೆ. ಎಲ್ಲೆಲ್ಲಿ ಇರುತ್ತೆ, ಮೇ ಬಿ ವಾಟರ್ ಅಲ್ಲೂ ಕೂಡ ಇರ್ಬೋದು, ಸಾಯಿಲ್ ಅಲ್ಲೂ ಇರ್ಬೋದು, ಹೇರ್ ಅಲ್ಲೂ ಇರ್ಬೋದು, ಜೊತೆಗೆ ಪ್ರೆಸೆಂಟ್ ವಿತ್ ಇನ್ ಬಾಡಿ ಅಂದ್ರೆ ನಮ್ಮ ದೇಹದೊಳಗೂ ಕೂಡ ಇರ್ಬೋದು. ಈ ತರ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯೂಶುವಲಿ ಭೂಮಿ ಮೇಲೆ ಎಲ್ಲಾ ಕಡೆನೂ ನಮ್ಗೆ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ನಾವು ಅನ್ಕೋಬಹುದು ಭೂಮಿಯಿಂದ ಬಿಟ್ಟು ಬೇರೆ ಪ್ಲಾನೆಟ್ಸ್ ಅಥವಾ ಇಲ್ಲಿರುವಂತಹ ಸೋಲಾರ್ ಸಿಸ್ಟಮ್ ಅಲ್ಲಿ ಸಿಗುತ್ತಾ ಅಂತಂದ್ರೆ ಅದ್ರ ಬಗ್ಗೆ ಇನ್ನ ಸಂಶೋಧನೆ ಆಗಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಯೂನಿಸೆಲ್ಯುಲರ್ ಹಾಗೇನೆ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾರೆ. ಯೂನಿಸೆಲ್ಯುಲರ್ ಅಂದ್ರೇನು, ಏಕಕೋಶೀಯ. ಅಂದ್ರೆ ದಿಸ್ ಆರ್ಗ್ಯಾನಿಸಮ್ಸ್ ಯೂಶುವಲಿ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆಲ್. ಅಂದ್ರೆ ಇದರಲ್ಲಿ ಒಂದೇ ಒಂದು ಜೀವಕೋಶ ಇರುತ್ತೆ, ಅದಕ್ಕೆ ನಾವು ಇದನ್ನ ಏಕಕೋಶೀಯ ಅಂತ ಕರಿತೀವಿ. ಅದ್ರ ಜೊತೆಗೆ ನೆಕ್ಸ್ಟ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್. ಮಲ್ಟಿಸೆಲ್ಯುಲರ್, ಮಲ್ಟಿ ಅಂದ್ರೆ ಮೆನಿ, ಅಂದ್ರೆ ದೇ ಆರ್ ಯೂಶುವಲಿ ಮೇಡ್ ಅಪ್ ಆಫ್ ಟೂ ಮೆನಿ ಸೆಲ್ಸ್ ಅಥವಾ ಮೋರ್ ಸೆಲ್ಸ್. ಇಟ್ ಮೇ ಬಿ ಥೌಸಂಡ್ಸ್ ಇರ್ಬೋದು, ಲ್ಯಾಕ್ಸ್. ಅಂದ್ರೆ ಕನ್ನಡದಲ್ಲಿ ನಾವು ಇದನ್ನ ಬಹುಕೋಶೀಯ ಅಂತ ಕರಿತೀವಿ. ಬಹುಕೋಶೀಯ ಅಂದ್ರೇನು, ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ, ಅದನ್ನ ನಾವು ಬಹುಕೋಶೀಯ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ರ್ಯಾಪಿಡ್ ರಿಪ್ರೊಡಕ್ಷನ್ ಅಂತ ಅನ್ನೋ ವಿಷಯ ಬರುತ್ತೆ. ರಿಪ್ರೊಡಕ್ಷನ್ ಅಂದ್ರೆ ನಮ್ಗೆ ಗೊತ್ತು, ಹೊಸ ಜೀವಿಗಳು ಬರುವಂತದ್ದು ಅಲ್ವಾ, ಅದನ್ನ ನಾವು ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ. ಇದರಲ್ಲಿ ಮೇ ಬಿ ಸೆಕ್ಷುವಲ್ ರಿಪ್ರೊಡಕ್ಷನ್ಸ್ ಇರ್ಬೋದು ಅಥವಾ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ಸ್ ಇರ್ಬೋದು. ಇವಾಗ ಕಣ್ಣು ಕಾಣುವಂತಹ ಅನಿಮಲ್ಸ್, ಫಾರ್ ಎಕ್ಸಾಂಪಲ್ ಒಂದು ಎಲಿಫೆಂಟ್, ಅದ್ರದ್ದು ಮರಿಗೆ ಜನ್ಮ ಕೊಡಕ್ಕೆ ನಿಯರ್ 5 years ಆಗುತ್ತೆ ಅಲ್ವಾ. ಬಟ್ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲಿ ಯೂಶುವಲಿ ದೇ ಟೇಕ್ ವೆರಿ ಲೆಸ್ ಟೈಮ್ ಫಾರ್ ದ ಪ್ರೊಡಕ್ಷನ್ ಅಥವಾ ರಿಪ್ರೊಡಕ್ಷನ್ ಅನ್ನುವಂಥ ವಿಷಯದಲ್ಲಿ ಇದೇನ್ ಮಾಡುತ್ತೆ, ತುಂಬಾ ಲೆಸ್ ಟೈಮ್ ಅಲ್ಲಿ ಏನಾಗುತ್ತೆ ಅದ್ರದ್ದು ಹಾಫ್ ಸ್ಪ್ರಿಂಗ್ಗೆ ಜನ್ಮ ಕೊಡ್ತಾ ಹೋಗುತ್ತೆ. ಇದ್ರಲ್ಲಿ ಯಾವ್ಯಾವ ಬರ್ಬೋದು, ಬೈನರಿ ಫಿಷನ್ ಬರ್ಬೋದು, ಹಂಗಂದ್ರೆ ವಿಭಜನೆಯಲ್ಲೂ ಬರ್ಬೋದು. ಹಾಗೇನೆ ಫ್ರಾಗ್ಮೆಂಟೇಶನ್ ಅಂದ್ರೆ ವಿಘಟನೆ, ಇವುಗಳ ಪ್ರೊಸೆಸ್ ಇಂದನೂ ಕೂಡ ಇಲ್ಲೇನಾಗ್ಬೋದು, ರಿಪ್ರೊಡಕ್ಷನ್ಸ್ ಕೂಡ ಆಗ್ಬೋದು. ನೆಕ್ಸ್ಟ್ ಒನ್ ಕ್ಲಾಸಿಫಿಕೇಶನ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಇವಾಗ ನಾನು ಸ್ಟಾರ್ಟಿಂಗ್ ಸ್ಲೈಡ್ ಅಲ್ಲೇ ತೋರಿಸ್ತೆ ಅಲ್ವಾ ಎಕ್ಸಾಂಪಲ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ. ಯಾವ್ಯಾವುದು, ಆಲ್ಗೆ, ಫಂಗೈ, ಪ್ರೋಟೋಜೋವಾ, ಹಾಗೇನೆ ಬ್ಯಾಕ್ಟೀರಿಯಾ, ಈ ತರ 4 ಮೇನ್ ಟೈಪ್ಸ್ ಅಂತ ತೋರಿಸ್ತೆ ಅಲ್ವಾ. ಬಟ್ ಯೂಶುವಲಿ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ನ 5 ಟೈಪ್ಸ್ ಆಗಿ ನಾವೇನ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಫಸ್ಟ್ ಯಾವುದು, ಬ್ಯಾಕ್ಟೀರಿಯಾ. ಸೆಕೆಂಡ್ ಒನ್ ಪ್ರೋಟೋಜೋವಾ. ಫಂಗೈಗೆ ಶಿಲೀಂಧ್ರಗಳು ಅಂತ ಹೇಳ್ತಾರೆ. ಹಾಗೇನೆ ಆಲ್ಗೆಗೆ ಪಾಚಿ. ಫಿಫ್ತ್ ಒನ್ ವೈರಸ್ ಅನ್ನೋದನ್ನ ನಾನು ರೆಡ್ ಕಲರ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಏನಕ್ಕೆ ಅಂತ ನೆಕ್ಸ್ಟ್ ತಿಳ್ಕೊಳ್ಳೋಣ. ಇವಾಗ ಫಸ್ಟ್ ಒನ್ ಬ್ಯಾಕ್ಟೀರಿಯಾ ಬಗ್ಗೆ ತಿಳ್ಕೊಳ್ಳೋಣ. ಈ ಬ್ಯಾಕ್ಟೀರಿಯಾ ಅಂದ್ರೇನು, ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು. ಫಸ್ಟ್ ಒನ್, ದೇ ಆರ್ ಯೂನಿಸೆಲ್ಯುಲಾರ್ ಇನ್ ನೇಚರ್. ಯೂನಿಸೆಲ್ಯುಲಾರ್ ಅಂದ್ರೇನು, ದೇ ಯೂಶುವಲಿ ಮೇಡ್ ಅಪ್ ಆಫ್ ಒನ್ ಸೆಲ್, ಅಂದ್ರೆ ಏಕಕೋಶೀಯ ಅಂತ ಕರಿತೀವಿ. ಪ್ರೋಕ್ಯಾರಿಯೋಟ್ಸ್ ಅಂದ್ರೇನು, ನ್ಯೂಕ್ಲಿಯಸ್ ಅಬ್ಸೆಂಟ್ ಆಗಿರುತ್ತೆ. ನಾವು ಲಾಸ್ಟ್ ಕ್ಲಾಸ್ ಅಲ್ಲೇ ಸೆಲ್ಸ್ ಮಾಡ್ಬೇಕಾದ್ರೆ ಹೇಳಿದ್ವಿ ಅಲ್ವಾ, ಪ್ರೋಕ್ಯಾರಿಯೋಟ್ಸ್ ಅಂದ್ರೆ ನ್ಯೂಕ್ಲಿಯಸ್ ಯೂಶುವಲಿ ಆಬ್ಸೆಂಟ್ ಆಗಿರುತ್ತೆ. ಯೂಕ್ಯಾರಿಯೋಟ್ಸ್ ಅಂದ್ರೆ ಇದ್ರಲ್ಲಿ ಏನಾಗಿರುತ್ತೆ, ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಹಾಗಾದ್ರೆ ಬ್ಯಾಕ್ಟೀರಿಯಾದಲ್ಲಿ ಇದನ್ನ ನಾವು ಪ್ರೋಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಇದರಲ್ಲಿ ನ್ಯೂಕ್ಲಿಯಸ್ ಯೂಶುವಲಿ ಆಬ್ಸೆಂಟ್ ಆಗಿರುತ್ತೆ. ಅಂಡ್ ದೇ ಯೂಶುವಲಿ ಫೌಂಡ್ ಎವ್ರಿವೇರ್ ಅಂತ ಹೇಳ್ತಾರೆ. ಎವ್ರಿವೇರ್ ಅಂದ್ರೇನು, ಈವನ್ ನಮ್ಮ ದೇಹದಲ್ಲಿ ಇರ್ಬೋದು, ಆಕಾಶ, ಭೂಮಿ, ಗಾಳಿ, ನೀರು ಅಥವಾ ಮಣ್ಣು, ಇಲ್ಲೆಲ್ಲಾ ಕಡೆನೂ ಕೂಡ ನಮ್ಗೆ ಬ್ಯಾಕ್ಟೀರಿಯಾಗಳು ಯೂಶುವಲಿ ಸಿಗ್ತಾ ಹೋಗುತ್ತೆ. ಜೊತೆಗೆ ದ ಸೈಜ್ ವೇರೀಸ್ ಫ್ರಮ್ 1 micron to 5 micron. ನಾವು ಲಾಸ್ಟ್ ಕ್ಲಾಸ್ ಅಲ್ಲೇ ಓದಿದ್ವಿ ಅಲ್ವಾ, 1 micron ಅಂದ್ರೆ ಎಷ್ಟು, 1 micron ಅಂದ್ರೆ ಯೂಶುವಲಿ 1 mu meter. 1 mu meter ಅಂದ್ರೇನು, 1 mu meter ಅಂದ್ರೆ 10⁻⁻⁶ meters ಅಂತ ಹೇಳ್ತೀವಿ. ಅಂದ್ರೆ ಇದು ಯೂಶುವಲಿ 1 micron to 5 microns ಏನಾಗ್ತಿರುತ್ತೆ, ಇದ್ರದ್ದು ಸೈಜು ವೇರಿ ಆಗ್ತಾ ಹೋಗುತ್ತೆ. ಜೊತೆಗೆ ಇದ್ರದ್ದು ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದ್ರೆ, ದೇ ಯೂಶುವಲಿ ಫೀಡ್, ಮೂವ್ ಅಂಡ್ ರೆಸ್ಪೈರ್ ಆಸ್ ವೆಲ್ ಆಸ್ ರಿಪ್ರೊಡ್ಯೂಸ್. ಅಂದ್ರೆ ಹೇಗೆ ಬೇರೆ ಎಲ್ಲಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಮಂಕೀಸ್, ಪ್ಲಾಂಟ್ಸ್, ಅನಿಮಲ್ಸ್, ಈ ತರ ಎಷ್ಟೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬರುತ್ತೆ ಅಲ್ವಾ. ಆ ಲಿವಿಂಗ್ ಆರ್ಗ್ಯಾನಿಸಮ್ ಹೇಗೆ
ಊಟ ಮಾಡುತ್ತೆ ಅಥವಾ ಉಸಿರಾಡುತ್ತೆ, ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಮೂವ್ ಆಗುತ್ತೆ, ಜೊತೆಗೆ ರಿಪ್ರೊಡ್ಯೂಸ್ ಮಾಡುತ್ತೋ ಅದೇ ರೀತಿ ಇಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಕೂಡ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಶೋ ಮಾಡುತ್ತೆ. ಜೊತೆಗೆ ದ ಸ್ಟಡಿ ಆಫ್ ಬ್ಯಾಕ್ಟೀರಿಯಾ ಇಸ್ ಕಾಲ್ಡ್ ಆಸ್ ಬ್ಯಾಕ್ಟೀರಿಯಾಲಜಿ ಅಂತ ಹೇಳ್ತೀವಿ. ಇವಾಗ ನಾವು ಸೆಲ್ ಅಲ್ಲಿ ಸ್ಟಡಿ ಆಫ್ ಸೆಲ್ ನ ನಾವು ಸೈಟಾಲಜಿ ಅಥವಾ ಸೆಲ್ ಬಯಾಲಜಿ ಅಂತ ಹೇಳಿದ್ವಿ ಅಲ್ವಾ, ಅದೇ ರೀತಿ ಸ್ಟಡಿ ಆಫ್ ಬ್ಯಾಕ್ಟೀರಿಯಾನ ನಾವು ಬ್ಯಾಕ್ಟೀರಿಯಾಲಜಿ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಯಾವ್ಯಾವುದು? ಸೂಡೋಮೋನಾಸ್, ಹಾಗೇನೆ ಈಕೋಲಿ, ಲ್ಯಾಕ್ಟೋಬ್ಯಾಸಿಲಸ್. ಈ ಲ್ಯಾಕ್ಟೋಬ್ಯಾಸಿಲಸ್ ನಾವೆಲ್ಲೋ ಕೇಳಿದೀವಿ ಅಲ್ವಾ, ಎಲ್ಲಿ? ಇದೇನ್ ಮಾಡುತ್ತೆ, ಹಾಲ್ನ ಯೂಶ್ವಲಿ ಮೊಸರು ಮಾಡಕ್ಕೆ ಈ ಬ್ಯಾಕ್ಟೀರಿಯಾನ ಯೂಶ್ವಲಿ ಯೂಸ್ ಮಾಡ್ತಾರೆ, ಅಥವಾ ಈ ಬ್ಯಾಕ್ಟೀರಿಯಾದಿಂದಾನೇ ಹಾಲು ಮೊಸರಾಗಿ ಕನ್ವರ್ಟ್ ಆಗುವಂಥದ್ದು. ನೆಕ್ಸ್ಟ್ ಒನ್, ನಾವು ಬ್ಯಾಕ್ಟೀರಿಯಾಗಳನ್ನ ಬೇಸ್ಡ್ ಆನ್ ದ ರೆಸ್ಪಿರೇಷನ್ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಒನ್ನು ಏರೋಬಿಕ್ ಬ್ಯಾಕ್ಟೀರಿಯಾ, ಹಾಗೇನೆ ಅನ್ಏರೋಬಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಈ ಏರೋಬಿಕ್ ಬ್ಯಾಕ್ಟೀರಿಯಾ ಅಂದ್ರೆ ದೇ ರಿಕ್ವೈರ್ ಆಕ್ಸಿಜನ್ ಫಾರ್ ಸರ್ವೈವ್ ಅಂಡ್ ಗ್ರೋತ್. ಈ ಏರೋಬಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಇಂತಹ ಮೈಕ್ರೋ ಆರ್ಗಾನಿಸಮ್ ಅಥವಾ ಸೂಕ್ಷ್ಮ ಜೀವಿಗಳಿಗೆ ಆಮ್ಲಜನಕದ ಉಪಸ್ಥಿತಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಆಕ್ಸಿಜನ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದ್ರದ್ದು ಗ್ರೋತ್ ಅಂದ್ರೆ ಬೆಳವಣಿಗೆ ಹಾಗೇನೆ ಬದುಕೋಕೆ ಇದರಲ್ಲಿ ಏನ್ ಬೇಕು, ಆಕ್ಸಿಜನ್ ಬೇಕಲೇಬೇಕು. ಯಾವ್ದಕ್ಕೆ? ಏರೋಬಿಕ್ ಬ್ಯಾಕ್ಟೀರಿಯಾಗಳಿಗೆ. ಇದರಲ್ಲಿ ಎಕ್ಸಾಂಪಲ್ ಏನು? ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಇದು ಏರೋಬಿಕ್ ಬ್ಯಾಕ್ಟೀರಿಯಾಗೆ ಎಕ್ಸಾಂಪಲ್ ಆಗಿರುತ್ತೆ. ಅಂದ್ರೆ ಇಂತಹ ಬ್ಯಾಕ್ಟೀರಿಯಾಗಳಿಗೆ ಆಕ್ಸಿಜನ್ ಸರ್ವೈವ್ ಆಗಕ್ಕೆ ಜೊತೆಗೆ ಗ್ರೋತ್ ಆಗಕ್ಕೆ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ನ ವಹಿಸುತ್ತೆ. ನೆಕ್ಸ್ಟ್ ಒನ್ ಅನ್ಏರೋಬಿಕ್ ಬ್ಯಾಕ್ಟೀರಿಯಾ ಅಂತಂದ್ರೆ, ಅನ್ಏರೋಬಿಕ್ ಬ್ಯಾಕ್ಟೀರಿಯಾ ಅಂದ್ರೇನು? ದೇ ಡೋಂಟ್ ರಿಕ್ವೈರ್ ಎನಿ ಆಕ್ಸಿಜನ್ ಫಾರ್ ದೇರ್ ಸರ್ವೈವ್ ಅಂಡ್ ಗ್ರೋತ್. ಡೋಂಟ್ ರಿಕ್ವೈರ್ oxygen for growth and survive. ಈ ಸರ್ವೈವ್ ಅಂದ್ರೇನು? ಇವಾಗ ನಾವುಗಳು ಬದುಕೋಕೆ ಆಕ್ಸಿಜನ್ ಬೇಕು, ಹಾಗೇನೆ ಅಕ್ವಾಟಿಕ್ ಲೈಫ್ಗಳಿಗೂ ಕೂಡ ಆಕ್ಸಿಜನ್ ಬೇಕು ಅಲ್ವಾ, ಅದ್ರಿಂದಾನೇ ನಾವು ಇಲ್ಲಿ ಬದುಕ್ತಾ ಇರೋದು. ಆಕ್ಸಿಜನ್ ಇಲ್ಲ ಅಂದ್ರೆ ನಮ್ಗೆ ಬದುಕೋಕ್ಕಾಗಲ್ಲ. ಅದೇ ರೀತಿ ಏರೋಬಿಕ್ ಬ್ಯಾಕ್ಟೀರಿಯಾಗಳಿಗೂ ಕೂಡ ಇಲ್ಲೇನಾಗುತ್ತೆ, ದೇ ಯೂಶ್ವಲಿ ಡಿಪೆಂಡ್ಸ್ ಆನ್ ದ ಆಕ್ಸಿಜನ್ ಫಾರ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಆದ್ರೆ ಅನ್ಏರೋಬಿಕ್ ಬ್ಯಾಕ್ಟೀರಿಯಾದಲ್ಲಿ ಅವ್ರಿಗೆ ಏನಾಗುತ್ತೆ, ಆಕ್ಸಿಜನ್ ನ ಅವಶ್ಯಕತೆ ಇರಲ್ಲ. ಬಟ್ ಕೆಲವೊಂದು ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾಗಳಿಗೆ ಆಕ್ಸಿಜನ್ ಏನಾಗಿರುತ್ತೆ, ವಿಷ ತರ ಆಗಿರುತ್ತೆ. ಅಂದ್ರೆ ಅಂತಹ ಬ್ಯಾಕ್ಟೀರಿಯಾಗಳು ಆಕ್ಸಿಜನ್ ಕಾಂಟ್ಯಾಕ್ಟ್ ಬಂದ್ರೆ ಏನಾಗುತ್ತೆ, ಅಂತಹ ಬ್ಯಾಕ್ಟೀರಿಯಾಗಳು ಯೂಶ್ವಲಿ ಸತ್ತೋಗುತ್ತೆ. ಆಮೇಲೆ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಫರ್ಮೆಂಟೇಶನ್ ಪ್ರೊಸೆಸ್ ಆಗುತ್ತೆ. ಫಸ್ಟ್ ಏರೋಬಿಕ್ ಬ್ಯಾಕ್ಟೀರಿಯಾದಲ್ಲಿ ಏನಾಗ್ಬೋದು ಅಂದ್ರೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಗ್ಲೂಕೋಸ್ ಡಿವೈಡ್ ಆಗಿ ಎನರ್ಜಿ ಆಗಿ ಫಾರ್ಮೇಶನ್ ಕೊಡುತ್ತೆ. ಆದ್ರೆ ಅನ್ಏರೋಬಿಕ್ ಬ್ಯಾಕ್ಟೀರಿಯಾದಲ್ಲಿ ಏನು, ಡೈರೆಕ್ಟ್ ಗ್ಲೂಕೋಸ್ ಏನಾಗುತ್ತೆ, ಡಿವೈಡ್ ಆಗಿ ಆಲ್ಕೋಹಾಲ್ ಅಥವಾ ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಏನ್ ಹೇಳ್ಬೋದು ಅಂದ್ರೆ, ಕ್ಲೋಸ್ಟ್ರಿಡಿಯಂ ಟೆಂಟನಿ ಅನ್ನುವಂತಹ ಎಕ್ಸಾಂಪಲ್ ಈ ಬ್ಯಾಕ್ಟೀರಿಯಾ ಅಥವಾ ಅನ್ಏರೋಬಿಕ್ ಬ್ಯಾಕ್ಟೀರಿಯಾಗೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಇವಾಗ ನಾವು ಬ್ಯಾಕ್ಟೀರಿಯಾ ಅಂದ್ರೇನು, ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಹಾಗೇನೆ ಅದ್ರಲ್ಲಿ ಬರುವಂತಹ ಟೈಪ್ಸ್ ಗಳನ್ನ ನಾವು ಕಲ್ತ್ಕೊಂಡ್ವಿ ಅಲ್ವಾ. ಇದ್ರದ್ದು ಸ್ಟ್ರಕ್ಚರ್ ಬಗ್ಗೆ ಇವಾಗ ಸ್ಟಡಿ ಮಾಡ್ತಾ ಹೋಗೋಣ. ಇದು ಯಾವ ತರ ಇದೆ, ಒಂದು ಕ್ಯಾಪ್ಸ್ಯೂಲ್ ಲೈಕ್ ಒಂದು ಟ್ಯಾಬ್ಲೆಟ್ ತರ ಇದೆ ಅಲ್ವಾ. ನಮ್ಮೆಲ್ಲರಿಗೂ ಗೊತ್ತು ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೇನು, ಸೈಟೋಪ್ಲಾಸಮ್ ಅದನ್ನೇ ನಾವು ಯೂಶ್ವಲಿ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ. ಅದರಲ್ಲಿ ಯೂಶ್ವಲಿ ಆರ್ಗನೆಲ್ಸ್ ಎಲ್ಲ ಅದ್ರಲ್ಲಿ ಏನಾಗಿರುತ್ತೆ, ಸಸ್ಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಒನ್ ನ್ಯೂಕ್ಲಿಯೋಯ್ಡ್ ಅಂದ್ರೆ DNA ಏನಿಕ್ ಬೇಕು, ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಫ್ರಮ್ ದೇರ್ ಪೇರೆಂಟ್ಸ್ ಟು ದೇರ್ ಆಫ್ ಸ್ಪ್ರಿಂಗ್. ನೆಕ್ಸ್ಟ್ ಒನ್ ರೈಬೋಸೋಮ್ಸ್ ಏನಕ್ಕೆ, ರೈಬೋಸೋಮ್ಸ್ ಅಲ್ಲಿ ಏನಿರುತ್ತೆ, ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಪ್ರೋಟೀನ್ ಸಿಂಥಸಿಸ್ ಆಗೋದ್ರಿಂದ ಅದಕ್ಕೆ ಸರ್ವೈವ್ ಆಗೋಕೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಸೆಲ್ ವಾಲ್. ನಾನು ಮೊದಲೇ ಸೆಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ ಏನು, ಸೆಲ್ ವಾಲ್ಗಳು ಯೂಶ್ವಲಿ ಬ್ಯಾಕ್ಟೀರಿಯಾ, ಫಂಗೈ ಹಾಗೇನೆ ಪ್ಲಾಂಟ್ಸ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಅದು ನಾನ್ ಲಿವಿಂಗ್ ಇನ್ ದೇರ್ ನೇಚರ್ ಇರುತ್ತೆ. ಬಟ್ ಅನಿಮಲ್ಸ್ ಅಲ್ಲಿ ಸೆಲ್ ವಾಲ್ ಯೂಶ್ವಲಿ ಕಂಪ್ಲೀಟ್ ಆಬ್ಸೆಂಟ್ ಇರುತ್ತೆ ಅಂತ. ಹಾಗಾದ್ರೆ ನಮ್ಗೆ ಬ್ಯಾಕ್ಟೀರಿಯಾದಲ್ಲಿ ಯೂಶ್ವಲಿ ನಮ್ಗೆ ಸೆಲ್ ವಾಲ್ ಸಿಗುತ್ತೆ. ಅದು ಯೂಶ್ವಲಿ ನಾನ್ ಲಿವಿಂಗ್ ಇನ್ ದೇರ್ ನೇಚರ್ ಆಗಿರುತ್ತೆ. ಜೊತೆಗೆ ದೇ ಯೂಶ್ವಲಿ ಹ್ಯಾವ್ ಕ್ಯಾಪ್ಸ್ಯೂಲ್ ಅಂದ್ರೆ ಫಸ್ಟ್ ಔಟರ್ ಕವರ್ ಏನಾಗಿರುತ್ತೆ, ಕ್ಯಾಪ್ಸ್ಯೂಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇದು ಏನಕ್ಕಿರುತ್ತೆ ಅಂತಂದ್ರೆ ಪ್ರೊಟೆಕ್ಷನ್.
ಪ್ರೊಟೆಕ್ಷನ್. ಏನಕ್ಕೆ ಕ್ಯಾಪ್ಸ್ಯೂಲ್ ಇಂಪಾರ್ಟೆಂಟ್ ಅಂದ್ರೆ ಫಾರ್ ದ ಪರ್ಪಸ್ ಆಫ್ ಪ್ರೊಟೆಕ್ಷನ್, ಅಂದ್ರೆ ತನ್ನನ್ನು ತಾನು ಕಾಪಾಡ್ಕೊಳ್ಳೋಕೋಸ್ಕರ ಕ್ಯಾಪ್ಸ್ಯೂಲ್ ಯೂಶುವಲಿ ಪ್ರೆಸೆಂಟ್ ಆಗಿರುತ್ತೆ ಯಾವ್ದ್ರಲ್ಲಿ, ಬ್ಯಾಕ್ಟೀರಿಯಾದಲ್ಲಿ. ನೆಕ್ಸ್ಟ್ ಒನ್ ಪೈಲಸ್. ಈ ಪೈಲಸ್ ಹೇಗಿದೆ ನೀವು ನೋಡ್ಬೋದು, ಹೇರ್ ಲೈಕ್ ಸ್ಟ್ರಕ್ಚರ್ ಇದೆ ಅಲ್ವಾ, ಈ ಹೇರ್ ಲೈಕ್ ಸ್ಟ್ರಕ್ಚರ್ ನಾವು ಪೈಲಸ್ ಅಂತ ಕರಿತೀವಿ. ಈ ಪೈಲಸ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಈ ಬ್ಯಾಕ್ಟೀರಿಯಾಗಳು ಹೋಸ್ಟ್ ಸೆಲ್ಗೆ ಅಟ್ಯಾಚ್ ಆಗೋಕೆ ಈ ಪೈಲಸ್ಗಳನ್ನ ಯೂಶುವಲಿ ಏನ್ ಮಾಡುತ್ತೆ, ಯೂಸ್ ಮಾಡ್ತಾ ಇರುತ್ತೆ. ಅಟ್ಯಾಚ್ ಟು ಹೋಸ್ಟ್ ಸೆಲ್, ಅಟ್ಯಾಚ್ ಟು ಹೋಸ್ಟ್ ಸೆಲ್ ಏನ್ ಮಾಡುತ್ತೆ, ಹೋಸ್ಟ್ ಸೆಲ್ಗೆ ಅಟ್ಯಾಚ್ ಮಾಡೋಕೆ ಈ ಬ್ಯಾಕ್ಟೀರಿಯಾಗಳು ಯೂಶುವಲಿ ಈ ಪೈಲಸ್ ನ ಯೂಸ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಒನ್, ಇಲ್ಲಿ ಬಾಲ ತರ ಒಂದ್ ಸ್ಟ್ರಕ್ಚರ್ ಇದೆ ಅಲ್ವಾ, ಅದನ್ನ ನಾವು ಫ್ಲಾಜಿಲಮ್ ಅಂತ ಕರಿತೀವಿ. ಈ ಫ್ಲಾಜಿಲಮ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಲೋಕೋಮೋಷನ್. ಏನಕ್ಕೆ, ಲೋಕೋಮೋಷನ್. ಈ ಬ್ಯಾಕ್ಟೀರಿಯಾಗಳಿಗೆ ಎಲ್ಲಾ ಕಡೆ ಇರುತ್ತೆ ಅಂತ ಹೇಳ್ದೆ ಅಲ್ವಾ, ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗ್ಬೇಕಾದ್ರೆ ಈ ಫ್ಲಾಜಿಲಮ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ, ಮೂವ್ಮೆಂಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಕ್ಲಾಸಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾ ಅಕಾರ್ಡಿಂಗ್ ಟು ದ ಶೇಪ್ ಆಫ್ ದ ಸೆಲ್. ಅಂದ್ರೆ ನಾವು ಫಸ್ಟ್ ಒನ್ ಏನ್ ನೋಡಿದ್ವಿ, ಬ್ಯಾಕ್ಟೀರಿಯಾದು ಕ್ಲಾಸಿಫಿಕೇಶನ್ ನೋಡಿದ್ವಿ ಬೇಸ್ಡ್ ಆನ್ ದ ರೆಸ್ಪಿರೇಷನ್. ಉಸಿರಾಟದ ಮೇಲೆ ಅದ್ರದ್ದು ಉಸಿರಾಟದ ಪ್ರೊಸೆಸ್ ಮೇಲೆ ನಾವು ಬ್ಯಾಕ್ಟೀರಿಯಾನ ನಾವು ಡಿವೈಡ್ ಮಾಡಿದ್ವಿ ಅಲ್ವಾ. ಇವಾಗ ನಾವು ಬ್ಯಾಕ್ಟೀರಿಯಾನ ಬೇಸ್ಡ್ ಆನ್ ದ ಶೇಪ್, ಅಂದ್ರೆ ಅದ್ರ ಶೇಪ್ ಯಾವ್ದ್ರ ತರ ಇರುತ್ತೆ ಅಥವಾ ಯಾವ್ದನ್ನ ಹೋಲಿಕೆ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ಬ್ಯಾಕ್ಟೀರಿಯಾನ ಯೂಶುವಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಬ್ಯಾಸಿಲಿ, ದಂಡಾಕಾರದ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ದಂಡಾಕಾರ ಇಲ್ಲಿ ನೋಡ್ಬೋದು, ಈ ಸೆಲ್ಸ್, ಈ ಬ್ಯಾಕ್ಟೀರಿಯಾ ಹೇಗಿದೆ, ದಂಡಾಕಾರ ಇದೆ ಅಲ್ವಾ. ಇಂಗ್ಲಿಷ್ ಅಲ್ಲಿ ನಾವು ಇದನ್ನ ದೇರ್ ಯೂಶುವಲಿ ಲುಕ್ ಲೈಕ್ ರಾಡ್ ಲೈಕ್ ಸ್ಟ್ರಕ್ಚರ್, ರಾಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಯಾವುದು, ಈ ಬ್ಯಾಸಿಲಿ ಎನ್ನುವಂತಹ ಟೈಪ್ ಆಫ್ ಬ್ಯಾಕ್ಟೀರಿಯಾ ಯೂಶುವಲಿ ಲುಕ್ ಲೈಕ್ ರಾಡ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಈ ಕೋಲಿ. ಈ ಕೋಲಿ ಎಲ್ಲಿ ಬರುತ್ತೆ ಅಂತ ಅನ್ನೋವಂಥದ್ದನ್ನ ನೀವು ಕಂಡುಹಿಡಿಬೇಕು. ನೆಕ್ಸ್ಟ್ ಒನ್ ಸ್ಪೈರಿಲ್ಲಾ ಅಂತ ಕರಿತೀವಿ. ಈ ಸ್ಪೈರಿಲ್ಲಾ ಅಥವಾ ಸ್ಪೈರಲ್ ಅನ್ನುವಂತಹ ವರ್ಡ್ ನಾವು ಆಲ್ರೆಡಿ ಕೇಳಿದೀವಿ. ಕನ್ನಡದಲ್ಲಿ ಇದನ್ನ ಸುರುಳಿ ಆಕಾರದ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಈ ಸುರುಳಿ ಅನ್ನೋದನ್ನ ನಾವು ಕೇಳಿದೀವಿ ಅಲ್ವಾ. ಈ ಸ್ಪೈರಲ್ ಅಂದ್ರೇನು, ಟ್ವಿಸ್ಟೆಡ್ ಲೈಕ್ ಸ್ಟ್ರಕ್ಚರ್. ಟ್ವಿಸ್ಟೆಡ್ ಅಂದ್ರೆ ಇವಾಗ ನಾವು ಒಂದ್ ಬಟ್ಟೆಯನ್ನ ಒಗ್ದಾದ್ಮೇಲೆ ಅದನ್ನ ನೀರ್ ಹಿಂಡೋಕೆ ಟ್ವಿಸ್ಟ್ ಮಾಡ್ತೀವಿ ಅಲ್ವಾ, ಅದೇ ರೀತಿ ಈ ಬ್ಯಾಕ್ಟೀರಿಯಾ ಕೂಡ ಟ್ವಿಸ್ಟೆಡ್ ಲೈಕ್ ಸ್ಟ್ರಕ್ಚರ್ ಅಥವಾ ಸುರುಳಿ ಆಕಾರದಲ್ಲಿ ಯೂಶುವಲಿ ಪ್ರೆಸೆಂಟ್ ಇರುತ್ತೆ. ನೀವು ನೋಡ್ಬೋದು ಇದು ಹೇಗಿದೆ ಅಂತ, ಈ ತರ ಪ್ರೆಸೆಂಟ್ ಇದೆ ಅಲ್ವಾ, ಅದನ್ನ ನಾವು ಸುರುಳಿ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಇದು ಟ್ವಿಸ್ಟೆಡ್ ಲೈಕ್ ಸ್ಟ್ರಕ್ಚರ್ ಆಗಿರುತ್ತೆ. ಇದಕ್ಕೆ ಎಕ್ಸಾಂಪಲ್ ಸ್ಪೈರಲಮ್ ವೊಲಂಟಸ್ ಅಂತನ್ನುವಂತಹ ಎಕ್ಸಾಂಪಲ್ ನ ನಾವು ನೋಡ್ಬೋದು. ನೆಕ್ಸ್ಟ್ ಒನ್ ಕೋಕೈ ಅಂತ ಕರಿತೀವಿ, ಅಥವಾ ಗೋಲಾಕಾರದ ಅಥವಾ ವೃತ್ತಾಕಾರದ ಬ್ಯಾಕ್ಟೀರಿಯಾ. ಇಲ್ಲಿ ಕನ್ನಡದಲ್ಲೇ ನೀಟಾಗಿ ವರ್ಡ್ ಎಕ್ಸ್ಪ್ಲೈನ್ ಮಾಡಿದೆ, ಏನಂತ, ವೃತ್ತಾಕಾರ ಅಥವಾ ಗೋಲಾಕಾರ. ಈ ವೃತ್ತಾಕಾರ ಅಂದ್ರೇನು, ಇಂಗ್ಲಿಷ್ ಅಲ್ಲಿ ನಾವು ಇದನ್ನ ಯೂಶುವಲಿ ಏನಂತ ಕರಿತೀವಿ, ಬಾಲ್ ಲೈಕ್ ಸ್ಟ್ರಕ್ಚರ್. ಬಾಲ್ ಆಗಿರ್ಬೋದು ಅಥವಾ ಸ್ಪೆರಿಕಲ್ ಲೈಕ್ ಸ್ಟ್ರಕ್ಚರ್ ಕೂಡ ಆಗಿರ್ಬೋದು. ಇದೇನಿದೆ, ಇದ್ಯಾವ ತರ ಇದೆ, ಬಾಲ್ ಲೈಕ್ ಸ್ಟ್ರಕ್ಚರ್ ಅಥವಾ ವೃತ್ತಾಕಾರ ರೌಂಡ್ ಶೇಪ್ ಅಲ್ಲಿ ಇದೆ ಅಲ್ವಾ, ನೀವು ನೋಡ್ಬೋದು ಯಾವ ತರ ಇದೆ ಅಂತಂತ. ಇದು ಯೂಶುವಲಿ ಇದ್ರದ್ದು ಒಂದ್ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದ್ರೆ, ಇದು ಮೇ ಬಿ ಇಂಡಿವಿಜುವಲ್ ಅಂದ್ರೆ ಒಂದೇ ಇರ್ಬೋದು ಈ ಕೋಕಾ ಎನ್ನುವಂಥದ್ದು, ಅಥವಾ ಎರಡು ಅಥವಾ ಎರಡೆರಡು ಪೇರಪ್ ಆಗಿರ್ಬೋದು, ಅಥವಾ ದ್ರಾಕ್ಷಿ ಗೊಂಚಲು ಬರುತ್ತೆ ಅಲ್ವಾ, ಆತರ ಇದು ಏನಾಗಿರುತ್ತೆ, ಗ್ರೂಪ್ ಆಗಿ ಒಂದೇ ಲೈನ್ ಅಲ್ಲಿ ಕೂಡ ಅರೇಂಜ್ ಆಗಿರ್ಬೋದು. ಇದಕ್ಕೆ ಎಕ್ಸಾಂಪಲ್ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಅಂತ ಹೇಳ್ಬೋದು. ಫೋರ್ತ್ ಒನ್ ವಿಬ್ರಿಯೋಸ್ ಅಂತ ಹೇಳ್ತಾರೆ. ಈ ವಿಬ್ರಿಯೋಸ್ ಅಂದ್ರೆ ಕನ್ನಡದಲ್ಲಿ ನಾವು ತಿಳ್ಕೊಬಹುದು ಏನಂತ, ಅಲ್ಪ ವಿರಾಮ ಆಕಾರದ ಬ್ಯಾಕ್ಟೀರಿಯಾ ಅಥವಾ ಕಾಮ ಆಕಾರ ಅಂತ ಹೇಳ್ತಾರೆ. ಇವಾಗ ನಾವು ಯೂಶುವಲಿ ಯಾವುದೇ ಕನ್ನಡ ಅಥವಾ ಇಂಗ್ಲಿಷ್ ಏನೇ ಬರಿಬೇಕಾದ್ರೂ ನಾವು ಕಾಮ ಈ ತರ ಹಾಕ್ತಿವಿ ಅಲ್ವಾ, ಅದೇ ರೀತಿ ಸ್ಟ್ರಕ್ಚರು ಈ ವಿಬ್ರಿಯೋಸ್ಗಳು ಯೂಶುವಲಿ ಇದೆ, ನೀವು ನೋಡ್ಬೋದು. ಇದನ್ನ ನಾವು ಕನ್ನಡದಲ್ಲಿ ನಾವು ಕಾಮ ಅಥವಾ ಅಲ್ಪ ವಿರಾಮ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಮ್ಗೆ ಫ್ಲಾಜಿಲಮ್ ಕೂಡ ಇದೆ, ನೀವು ನೋಡ್ಬೋದು. ಈ ಫ್ಲಾಜಿಲಮ್ ಏನಕ್ಕೆ ಇಂಪಾರ್ಟೆಂಟ್, ಆಲ್ರೆಡಿ ಬ್ಯಾಕ್ಟೀರಿಯಾ ಸ್ಟ್ರಕ್ಚರ್ ಹೇಳ್ಬೇಕಾದ್ರೆ ಹೇಳಿದ್ದೆ, ಏನಂತ, ಹೆಲ್ಪ್ಫುಲ್ ಫಾರ್ ದ ಲೋಕೋಮೋಷನ್. ಇದಕ್ಕೆ ಎಕ್ಸಾಂಪಲ್ ಏನು, ವಿಬ್ರಿಯೋ ಕಾಲೆರಾ ಅಂತ ಹೇಳ್ಬೋದು.
ನೆಕ್ಸ್ಟ್ ಒನ್, ಇವಾಗ ನಾವು ಬ್ಯಾಕ್ಟೀರಿಯಾ ಕ್ಯಾರೆಕ್ಟರಿಸ್ಟಿಕ್ಸ್ ಏನೋ, ಹಾಗೇನೆ ರೆಸ್ಪಿರೇಷನ್ ಬೇಸಿಸ್ ಮೇಲೆ ಟೈಪ್ಸ್, ಅದ್ರ ಜೊತೆಗೆ ಶೇಪ್ ಮೇಲೆ ಟೈಪ್ಸ್, ಹಾಗೇನೆ ಅದ್ರದ್ದು ಸ್ಟ್ರಕ್ಚರ್ ಓದಿದ್ವಿ ಅಲ್ವಾ. ಇವಾಗ ನಾವು ಸೆಕೆಂಡ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಯಾವುದು, ಪ್ರೋಟೋಜೋವಾ ಬಗ್ಗೆ ಓದ್ತಾ ಹೋಗೋಣ. ಈ ಪ್ರೋಟೋಜೋವಾ ಏನು, ದರ್ ಯೂಶುವಲಿ ಯೂನಿಸೆಲ್ಯುಲರ್ ಅಂದ್ರೆ ಏಕಕೋಶೀಯ ಆಗಿರುತ್ತೆ, ಅಂದ್ರೆ ಒಂದೇ ಒಂದ್ ಸೆಲ್ ಇರುತ್ತೆ. ಜೊತೆಗೆ ಯೂಕ್ಯಾರಿಯೋಟ್ಸ್ ಅಂತ ಹೇಳ್ತೀವಿ. ಯೂಕ್ಯಾರಿಯೋಟ್ಸ್ ಅಂದ್ರೇನು, ಟ್ರೂ ನ್ಯೂಕ್ಲಿಯಸ್ ಪ್ರೆಸೆಂಟ್, ಟ್ರೂ ನ್ಯೂಕ್ಲಿಯಸ್ ಪ್ರೆಸೆಂಟ್ ಆಗಿರುತ್ತೆ. ಅಂದ್ರೆ ಈ ಪ್ರೋಟೋಜೋವಾ ಯೂಶುವಲಿ ಯೂನಿಸೆಲ್ಯುಲರ್ ಆಗಿರುತ್ತೆ, ಜೊತೆಗೆ ಟ್ರೂ ನ್ಯೂಕ್ಲಿಯಸ್ ಅಂದ್ರೆ ನ್ಯೂಕ್ಲಿಯಸ್ ಕೂಡ ಪ್ರೆಸೆಂಟ್ ಆಗಿರೋದ್ರಿಂದ ಇದನ್ನ ನಾವು ಯೂಕ್ಯಾರಿಯೋಟ್ಸ್ ಅಂತ ಯೂಶುವಲಿ ಹೇಳ್ತೀವಿ. ಹಾಗೇನೆ ಇದ್ರ ಸೈಜ್ ಏನ್ ಬರುತ್ತೆ, 2 to 200 ಮೈಕ್ರಾನ್ಸ್ ಅಂತ ಹೇಳ್ಬೋದು. ಮೈಕ್ರಾನ್ಸ್ ಅಂದ್ರೆ ಆಲ್ರೆಡಿ ಹೇಳಿದೆ 10⁻⁻⁻⁶ ಮೀಟರ್ಸ್ ಅಂತಂತ. ಜೊತೆಗೆ ದೇ ಯೂಶುವಲಿ ಫೌಂಡ್ ಇನ್ ವಾಟರ್ ಬಾಡೀಸ್. ಬ್ಯಾಕ್ಟೀರಿಯಾನ ನಾವು ಏನಂತ ಹೇಳಿದ್ವಿ, ಎಲ್ಲಾ ಕಡೆನೂ ಸಿಗುತ್ತೆ ಅಂತ ಹೇಳಿದ್ವಿ. ಬಟ್ ಪ್ರೋಟೋಜೋವಾಸ್ನ ನಾವು ಯೂಶುವಲಿ ವಾಟರ್ ಬಾಡೀಸ್ ಅಂದ್ರೆ ಪಾಂಡ್ಸ್, ಲೇಕ್, ವೆಲ್, ಓಷಿಯನ್, ಈ ತರ ವಾಟರ್ ಬಾಡೀಸ್ ಅಲ್ಲಿ ಯೂಶುವಲಿ ನಾವು ಪ್ರೋಟೋಜೋವಾಗಳನ್ನ ನೋಡ್ತಾ ಹೋಗ್ತೀವಿ. ಜೊತೆಗೆ ದೇ ಹ್ಯಾವ್ ಸ್ಪೆಷಲೈಸ್ಡ್ ಆರ್ಗನಲ್ಸ್ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಈ ಸ್ಪೆಷಲೈಸ್ಡ್ ಆರ್ಗನಲ್ಸ್ ಅಥವಾ ಈ ಸ್ಪೆಷಲ್ ಆರ್ಗನಲ್ಸ್ ಏನಕ್ಕೆ ಇರುತ್ತೆ ಅಂದ್ರೆ, ಫಾರ್ ದ ಲೋಕೋಮೋಷನ್ ಅಂದ್ರೆ ಚಲನೆಗೆ. ಅಂದ್ರೆ ಇಲ್ಲಿರುವಂತಹ ಸ್ಪೆಷಲ್ ಆರ್ಗನಲ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಲೋಕೋಮೋಷನ್ ಅಂದ್ರೆ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಹೋಗಕ್ಕೆ ಇಲ್ಲಿರುವಂತಹ ಸ್ಪೆಷಲ್ ಆರ್ಗನಲ್ಸ್ ಯೂಶುವಲಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ದ ಸ್ಟಡಿ ಆಫ್ ಪ್ರೋಟೋಜೋವನ್ನ ನಾವು ಪ್ರೋಟೋಜುವಲಜಿ ಅಂತ ಹೇಳ್ತೀವಿ. ಅಂದ್ರೆ ದ ಸ್ಟಡಿ ಆಫ್ ಪ್ರೋಟೋಜೋವನ್ನ ನಾವು ಪ್ರೋಟೋಜುವಲಜಿ ಅಂತ ಮೆನ್ಷನ್ ಮಾಡ್ತೀವಿ. ಇದಕ್ಕೆ ಎಕ್ಸಾಂಪಲ್ ಯಾವ್ಯಾವುದು, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಅಮೀಬಾ ಇದೆ, ಪ್ಯಾರಾಮೀಶಿಯಂ ಇದೆ, ಹಾಗೇನೆ ಯೂಗ್ಲಿನಾ ಇದೆ. ಇವುಗಳನ್ನೆಲ್ಲ ಯೂಶುವಲಿ ನಾವು ಏನಂತ ಕರಿತೀವಿ, ಎಕ್ಸಾಂಪಲ್ಸ್ ಫಾರ್ ಪ್ರೋಟೋಜೋವಾ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಇವಾಗ ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಇದರಲ್ಲಿರುವಂತಹ ಸ್ಪೆಷಲ್ ಆರ್ಗನಲ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಲೋಕೋಮೋಷನ್ಗೋಸ್ಕರ ಅಲ್ವಾ. ಅದನ್ನೇ ನಾವು ಬೇಸ್ಡ್ ಆನ್ ದ ಮೂವ್ಮೆಂಟ್ ಪ್ರೋಟೋಜೋವನ್ನ ನಾವು ಎಷ್ಟು ಟೈಪ್ಸ್ ಆಗಿ ಡಿವೈಡ್ ಮಾಡಿದೀವಿ ಅಂತ ಹೇಳ್ಬೋದು. ಇವಾಗ ಫಸ್ಟ್ ಒನ್ ಸೀಲಿಯೇಟ್ಸ್ ಅಂತ ಕರಿತೀವಿ. ಈ ಸೀಲಿಯೇಟ್ಸ್ ಅಂದ್ರೇನು, ನೀವು ಇದ್ರಲ್ಲಿ ನೋಡ್ಬೋದು ಈ ಡಯಾಗ್ರಾಮ್ ಅಲ್ಲಿ. ಇದು ಯಾವ ಡಯಾಗ್ರಾಮ್ ಅಂದ್ರೆ ಪ್ಯಾರಾಮೀಶಿಯಂ, ಪ್ಯಾರಾಮೀಶಿಯಂ ಇದೆ ಅಲ್ವಾ. ಈ ಪ್ಯಾರಾಮೀಶಿಯಂ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಥವಾ ಹೇಗೆ ಮೂವ್ಮೆಂಟ್ ಆಗುತ್ತೆ ಅಂತಂದ್ರೆ, ಇಲ್ಲಿ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇದೆ ಅಲ್ವಾ. ಈ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ನ ನಾವು ಯೂಶುವಲಿ ಸೀಲಿಯೇಟ್ಸ್ ಅಂತ ಕರಿತೀವಿ. ಅಂದ್ರೆ ಟಿನ್ನಿ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ನ ನಾವು ಸೀಲಿಯಾ ಅಂತ ಕರಿತೀವಿ. ಈ ಸೀಲಿಯಾ ಅಂದ್ರೆ ಹೇರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಅಲ್ವಾ, ಅವುಗಳನ್ನ ಯೂಸ್ ಮಾಡ್ಕೊಂಡು ಈ ಪ್ಯಾರಾಮೀಶಿಯಂ ಅನ್ನುವಂತಹ ಜೀವಿ ಏನ್ ಮಾಡುತ್ತೆ, ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಯೂಶುವಲಿ ಮೂವ್ ಮಾಡ್ತಾ ಹೋಗುತ್ತೆ, ಅಂದ್ರೆ ಲೋಕೋಮೋಷನ್ ಆಗುತ್ತೆ. ಸೆಕೆಂಡ್ ಒನ್ ಯೂಗ್ಲಿನಾ. ನಾನು ಬ್ಯಾಕ್ಟೀರಿಯಾದಲ್ಲೇ ಒಂದು ಸ್ಟ್ರಕ್ಚರ್ ನ ಮೆನ್ಷನ್ ಮಾಡಿದೆ. ಯಾವ್ದನ್ನ, ಫ್ಲಾಜಿಲೈಟ್ಸ್ ಅಥವಾ ಫ್ಲಾಜಿಲಮ್ ನ ಮೆನ್ಷನ್ ಮಾಡಿದೆ. ಅದನ್ನ ಕನ್ನಡದಲ್ಲಿ ನಾವು ಕಾಶಾಂಗ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ಹೊರಗಡೆ ಒಂದು ಹೇರ್ ಲೈಕ್ ಸ್ಟ್ರಕ್ಚರ್ ಇದೆ ಅಲ್ವಾ, ಇದನ್ನ ನಾವು ಫ್ಲಾಜಿಲಮ್ ಅಂತ ಮೆನ್ಷನ್ ಮಾಡ್ತೀವಿ. ಅಂದ್ರೆ ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತಾರೆ ಅಥವಾ ಯೂಗ್ಲಿನ ಏನಕ್ಕೆ ಯೂಸ್ ಮಾಡುತ್ತೆ ಅಂದ್ರೆ ಯೂಶುವಲಿ ಫಾರ್ ದ ಮೂವ್ಮೆಂಟ್ ಆಗಿ ಯೂಸ್ ಮಾಡುತ್ತೆ. ಜೊತೆಗೆ ಇದನ್ನ ನಾವು ಜೊತೆಗೆ ಇನ್ನ ಒಂದು ಎಕ್ಸಾಂಪಲ್ ಕೊಡ್ಬೋದು, ಅಂದ್ರೆ ಟ್ರೈಪನೋಸೋಮಾ ಅಂತ ಕರಿಬಹುದು. ಯೂಗ್ಲಿನ ಮತ್ತೆ ಟ್ರೈಪನೋಸೋಮಾ ಅನ್ನುವಂತಹ ಎರಡು ಎಕ್ಸಾಂಪಲ್ ನ ನಾವು ಫ್ಲಾಜಿಲೇಟ್ಸ್ ಬೇಸ್ಡ್ ಆನ್ ದ ಲೋಕೋಮೋಷನ್ ಅಲ್ಲಿ ನಾವು ಹೇಳ್ತಾ ಹೋಗ್ಬೋದು. ಇನ್ನ ಮೂರನೇದು, ಇದೆಲ್ಲರಿಗೂ ಗೊತ್ತಿರೋ ಹಾಗೇನೆ ಈ ಸ್ಟ್ರಕ್ಚರ್ ನಮ್ಗೆಲ್ಲರಿಗೂ ಗೊತ್ತು ಅಲ್ವಾ, ಏನು, ಅಮೀಬಾ. ಈ ಅಮೀಬಾನ ನಾವು ಸೂಡೋಪೋಡಸ್ ಅಂತ ಕರಿತೀವಿ. ಈ ಸೂಡೋಪೋಡಸ್ ಅಂತಂದ್ರೆ ಅಥವಾ ಸೂಡೋಪೋಡ್ಸ್ ಅಂತಂದ್ರೆ ನಾವು ಫಾಲ್ಸ್ ಲೆಗ್ ಅಂತ ಇದನ್ನ ಕರೀತಾರೆ. ಅಂದ್ರೆ ಮಿಥ್ಯ ಪಾದಗಳು ಅಂತ ಯೂಶುವಲಿ ಅಮೀಬಾನ ಹೇಳ್ತಾರೆ. ಏನಕ್ಕೆ ಅಂದ್ರೆ ಇಲ್ಲಿ ಇರುವಂತಹ ಸ್ಟ್ರಕ್ಚರ್ಸ್ ನ ನೋಡ್ಬೋದಲ್ವಾ. ಈ ಸ್ಟ್ರಕ್ಚರ್ಸ್ ಗಳು ಏನ್ ಮಾಡುತ್ತೆ, ಯೂಶುವಲಿ ಫಾಲ್ಸ್ ಲೆಗ್ ಅಂದ್ರೆ ಲೆಗ್ ತರ ಇರುತ್ತೆ, ಬಟ್ ಅದು ಲೆಗ್ ಅಲ್ಲ. ಏನಂತ ಕರಿತೀವಿ, ಮಿಥ್ಯ ಪಾದಗಳು ಅಂತ ಯೂಶುವಲಿ ಕರಿತೀವಿ. ಯಾಕಂದ್ರೆ ಅದನ್ನ ಫಾಲ್ಸ್ ಲೆಗ್, ಅದು ಲೆಗ್ ತರ ಕಾಣಿಸುತ್ತೆ ಹೊರತು ಅದು ಒರಿಜಿನಲ್ ಲೆಗ್ ಅಲ್ಲ. ಅದನ್ನ ನಾವು ಫಾಲ್ಸ್ ಲೆಗ್ ಅಂತ ಕರಿತೀವಿ. ಇದಕ್ಕೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಮೂವ್ಮೆಂಟ್ ಯೂಸ್ ಮಾಡ್ತೀವಿ. ಜೊತೆಗೆ ಇದ್ರದ್ದು ವಿಶೇಷ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದ್ರೆ, ಇದೆಲ್ಲರೂ ಫುಡ್ ಇದ್ರೆ ತನ್ನ ಶೇಪ್ ನ ಚೇಂಜ್ ಮಾಡ್ತಾ ಮಾಡ್ತಾ ಫುಡ್ ಹತ್ರ ಹೋಗುತ್ತೆ. ಇವಾಗ ಇದೊಂದು ಫುಡ್ ಅಂತ ತಗೊಳ್ಳೋಣ.
ಇದನ್ನು ಫುಡ್ ಪಾರ್ಟಿಕಲ್ ಅಂತ ತಗೊಂಡ್ರೆ ಅಮೀಬಾ ಹೀಗೆ ಇರುತ್ತೆ ಅಂತ ಅನ್ಕೊಳ್ಳೋಣ. ಇದೇನ್ ಮಾಡುತ್ತೆ, ತನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ನ ಅಥವಾ ತನ್ನ ಶೇಪ್ಸ್ ನ ಚೇಂಜ್ ಮಾಡ್ತಾ ಮಾಡ್ತಾ ಏನ್ ಮಾಡುತ್ತೆ, ಈ ಫುಡ್ ನ ತನ್ನೊಳಗೆ ತಗೊಂಡು ಏನ್ ಮಾಡುತ್ತೆ, ಫುಡ್ ನ ತಿನ್ನೋಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಏನ್ ಮಾಡುತ್ತೆ, ಈ ಸೂಡೋಪೋಡಸ್ ಅಂದ್ರೆ ಫಾಲ್ಸ್ ಲೆಗ್ ಏನ್ ಮಾಡುತ್ತೆ, ತನ್ನ ಶೇಪ್ಸ್ ನ ಚೇಂಜ್ ಮಾಡಿ ಮಾಡಿ ಏನ್ ಮಾಡುತ್ತೆ, ಆ ಫುಡ್ ನ ಗ್ರ್ಯಾಬ್ ಮಾಡುತ್ತೆ, ಜೊತೆಗೆ ಲೋಕೋಮೋಷನ್ ಕೂಡ ಮಾಡುತ್ತೆ. ನೆಕ್ಸ್ಟ್ ಒನ್ ಸ್ಪೋರೋಜೋವಾಸ್ ಅಂತ ಕರಿತೀವಿ. ಈ ಸ್ಪೋರೋಜೋವಾಸ್ ಯೂಶುವಲಿ ನಾನ್ ಮೋಟೈಲ್ ಆರ್ ವೆರಿ ಲಿಟಲ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಇದು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಮೂವ್ಮೆಂಟ್ಸ್ ಆಗೋದಿಲ್ಲ. ಅಂದ್ರೆ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಹೋಗೋಲ್ಲ, ಅಥವಾ ತುಂಬಾ ಲಿಟಲ್ ಅಂದ್ರೆ ತುಂಬಾ ನೆಗ್ಲಿಜಿಬಲ್ ಅಮೌಂಟ್ ಅಲ್ಲಿ ಇದೇನ್ ಮಾಡುತ್ತೆ, ಯೂಶುವಲಿ ಮೂವ್ಮೆಂಟ್ ಮಾಡುತ್ತೆ. ಜೊತೆಗೆ ಇದನ್ನ ಪ್ಯಾರಾಸಿಟಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಪ್ಯಾರಾಸಿಟಿಕ್ ಇನ್ ನೇಚರ್ ಅಂತ ಹೇಳಿದ್ರೆ ಇಲ್ಲಿ ಎಕ್ಸಾಂಪಲ್ ಇದೆ ಯಾವುದು, ಪ್ಲಾಸ್ಮೋಡಿಯಂ. ಈ ಪ್ಲಾಸ್ಮೋಡಿಯಂ ಯಾವುದು, ಏನ್ನ ಕಾಸ್ ಮಾಡುತ್ತೆ ಅಂದ್ರೆ ಇದು ಯೂಶುವಲಿ ಮಲೇರಿಯಾನ ಕಾಸ್ ಮಾಡುತ್ತೆ. ನಮಗ್ ಗೊತ್ತು ಮಲೇರಿಯಾ ಅನ್ನೋದು ಜ್ವರ ಹೇಗ್ ಬರುತ್ತೆ ಅಂದ್ರೆ ಸೊಳ್ಳೆ ನಮಗ್ ಕಚ್ಚೋದ್ರಿಂದ ಬರುತ್ತೆ. ಇವಾಗ ಅಲ್ಲಿ ಏನಾಗುತ್ತೆ, ಈ ಪ್ಲಾಸ್ಮೋಡಿಯಂ ಅನ್ನೋಂಥದ್ದು ಸೊಳ್ಳೆಲಿರುತ್ತೆ. ಆ ಸೊಳ್ಳೆ ನಮಗ್ ಕಚ್ಚಿದಾಗ ಅದೇನ್ ಮಾಡುತ್ತೆ, ನಮ್ಮ ಬ್ಲಡ್ ಬಂದು ನಮ್ಮಲ್ಲಿರುವಂತಹ ಸೆಲ್ಸ್ ಗಳಿಗೆ ಇದು ಅಟ್ಯಾಕ್ ಮಾಡುತ್ತೆ. ಸೊ ಇದನ್ನ ನಾವು ಯೂಶುವಲಿ ಪ್ಯಾರಾಸಿಟಿಕ್ ಇನ್ ದೇರ್ ನೇಚರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಫಂಗೈ. ಮೂರನೇದು ಯಾವುದು, ಫಂಗೈ. ಫಸ್ಟ್ ಒನ್ ಬ್ಯಾಕ್ಟೀರಿಯಾ, ಸೆಕೆಂಡ್ ಒನ್ ಪ್ರೋಟೋಜೋವಾ, ಹಾಗೇನೆ ಮೂರನೇದು ಫಂಗೈ. ಈ ಫಂಗೈ ಏನು, ಇದ್ರದ್ದು ವಿಶೇಷತೆ ಕ್ಯಾರೆಕ್ಟರ್ ಅಥವಾ ಇದ್ರದ್ದು ವಿಶೇಷತೆ ಏನು ಅಂತಂದ್ರೆ ದೇ ಆರ್ ಯೂಶುವಲಿ ಯೂನಿಸೆಲ್ಯುಲಾರ್ ಹಾಗೇನೆ ಮಲ್ಟಿಸೆಲ್ಯುಲಾರ್ ಇನ್ ದೇರ್ ನೇಚರ್. ಅಂದ್ರೆ ಈ ಫಂಗೈ ಅಲ್ಲಿ ಬರುವಂತಹ ಬೇರೆ ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬರುತ್ತೆ ಅಲ್ವಾ, ಈ ಫಂಗೈಯಲ್ಲಿ ಟೈಪ್ಸ್ ಗಳು ಬರುತ್ತೆ ಅಲ್ವಾ, ಆ ಟೈಪ್ಸ್ ಗಳು ಯೂಶುವಲಿ ಯೂನಿಸೆಲ್ಯುಲಾರ್ ಏಕಕೋಶೀಯನೂ ಆಗಿರುತ್ತೆ, ಹಾಗೇನೆ ಬಹುಕೋಶೀಯ ಅಂದ್ರೆ ಮಲ್ಟಿ ಸೆಲ್ಯುಲಾರ್ ಕೂಡ ಆಗಿರುತ್ತೆ. ಈ ಯೂನಿಸೆಲ್ಯುಲಾರ್ಗೆ ಎಕ್ಸಾಂಪಲ್ ಏನು, ಈಸ್ಟ್. ಈ ಈಸ್ಟ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ನಾವು ಬ್ರೆಡ್ಗೆಲ್ಲ ಹಾಕ್ತಿವಿ ಅಲ್ವಾ, ಆ ಬ್ರೆಡ್ದು ಹಿಟ್ಟಿಗೆ ಹಾಕಿ ಅದು ತುಂಬಾ ಉಬ್ಬೋ ರೀತಿ ಬರುತ್ತೆ ಅಲ್ವಾ. ಏನಕ್ಕೆ ಅಂದ್ರೆ ಅದು ಯೂಶುವಲಿ ಈಸ್ಟ್ ಹಾಕಿರ್ತಾರೆ, ಅಥವಾ ನಾವು ಇದನ್ನ ಕೇಕ್ಸ್ ಮಾಡ್ಬೇಕಾದ್ರೂ ಯೂಶುವಲಿ ಯೂಸ್ ಮಾಡ್ತೀವಿ. ಜೊತೆಗೆ ಮೋಲ್ಡ್ಸ್. ಈ ಮೋಲ್ಡ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ ನಾವು ಏನಾದ್ರೂ ತುಂಬಾ ದಿನ ಬ್ರೆಡ್ ನ ಏನಾದ್ರೂ ಯೂಸ್ ಮಾಡದೆ ಹಾಗೆ ಇಟ್ಟಿದ್ರೆ ಅಲ್ಲಿ ವೈಟ್ ಕಲರ್ ಸ್ಟ್ರಕ್ಚರ್ಸ್ ಬರುತ್ತೆ ಅಲ್ವಾ, ಅವುಗಳನ್ನ ಯೂಶುವಲಿ ನಾವು ಮೋಲ್ಡ್ಸ್ ಅಂತ ಕರಿತೀವಿ. ಅದು ಮಲ್ಟಿ ಸೆಲ್ಯುಲಾರ್ ಇನ್ ದ ನೇಚರ್ ಅಥವಾ ಬಹುಕೋಶೀಯ ಅಂತ ಹೇಳ್ಬೋದು. ಜೊತೆಗೆ ದೇ ಆರ್ ಯುಕ್ಯಾರಿಯೋಟಿಕ್. ಯುಕ್ಯಾರಿಯೋಟಿಕ್ ಅಂದ್ರೇನು, ನಾನು ಆಲ್ರೆಡಿ ಹೇಳಿದಾಗೆ ಅದರಲ್ಲಿ ಯೂಶುವಲಿ ಟ್ರೂ ನ್ಯೂಕ್ಲಿಯಸ್ ಪ್ರೆಸೆಂಟ್ ಆಗಿರುತ್ತೆ, ಹಾಗೇನೆ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಎಲ್ಲ ಕೂಡ ಪ್ರೆಸೆಂಟ್ ಇರುತ್ತೆ. ಯಾವ್ಯಾವುದು, ಮೈಟೋಕಾಂಡ್ರಿಯಾ ಆಗಿರ್ಬೋದು, ಹಾಗೇನೆ ಗಾಲ್ಗಿ ಕಾಂಪ್ಲೆಕ್ಸ್, ಈ ತರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್, ಈ ತರ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಯಾವ್ಯಾವ್ದಿರುತ್ತೋ ಅವೆಲ್ಲ ಈ ಯೂಕ್ಯಾರಿಯೋಟ್ಸ್ ಅಲ್ಲಿ ಯೂಶುವಲಿ ಪ್ರೆಸೆಂಟ್ ಆಗಿರುತ್ತೆ. ಹಾಗೇನೆ ಲ್ಯಾಕ್ ಆಫ್ ಕ್ಲೋರೋಫಿಲ್ ಅಂದ್ರೆ ಪತ್ರ ಹರಿತು ಇದೇನಾಗಿರುತ್ತೆ, ಪತ್ರ ಹರಿತು ಯೂಶುವಲಿ ಇರೋದಿಲ್ಲ. ಈ ಕ್ಲೋರೋಫಿಲ್ ಇರೋದಿಲ್ಲ ಅಂತಂದ್ರೇನು, ಅದೇನಾಗಿರ್ಬೇಕು, ಬೇರೆ ಪ್ರಾಣಿಗಳ ಮೇಲೆ ಅಥವಾ ಆಹಾರಕ್ಕೆ ಬೇರೆ ಜೀವಿಗಳ ಮೇಲೆ ಡಿಪೆಂಡ್ ಆಗಿರ್ಬೇಕು. ಈ ಪತ್ರ ಹರಿತು ಯೂಶುವಲಿ ಪ್ಲಾಂಟ್ಸ್ ಅಲ್ಲಿ ಅಥವಾ ಸಸ್ಯಗಳಲ್ಲಿ ಇರುತ್ತೆ, ಅದರಿಂದ ಅದ್ರದ್ದು ಓನ್ ಫುಡ್ ಅದೇ ಪ್ರಿಪೇರ್ ಮಾಡ್ತಾ ಹೋಗುತ್ತೆ. ಬಟ್ ನಾವುಗಳು ಹೆಟಿರೋಟ್ರೋಪ್ಸ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಆಹಾರಕ್ಕೆ ನಾವು ಯೂಶುವಲಿ ಬೇರೆ ಏನು ಬೇರೆ ಆರ್ಗ್ಯಾನಿಸಮ್ಸ್ ಅಥವಾ ಬೇರೆ ಜೀವಿಗಳ ಮೇಲೆ ಯೂಶುವಲಿ ಡಿಪೆಂಡ್ ಆಗಿರ್ತೀವಿ. ಸೊ ಈ ಫಂಗೈ ಏನಾಗಿರುತ್ತೆ, ನಮ್ಗೆ ಹೆಟಿರೋಟ್ರೋಪ್ಸ್ ಅಂತ ಮೆನ್ಷನ್ ಮಾಡ್ತೀವಿ. ಜೊತೆಗೆ ದೇ ಜನರಲಿ ಗ್ರೋ ಇನ್ ಮಾಯಿಸ್ಟ್ ಅಂಡ್ ವಾರ್ಮ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಹಂಗಂದ್ರೆ ಏನ್ ಹೇಳ್ಬೋದು, ಮಾಯಿಸ್ಟ್ ಮತ್ತೆ ವಾರ್ಮ್ ಎನ್ವಿರಾನ್ಮೆಂಟ್ ಅಲ್ಲಿ ಏನಕ್ಕೆ ಬೆಳೆಯುತ್ತೆ ಅಂದ್ರೆ ಅದ್ರದ್ದು ಗ್ರೋತ್ ಅಂಡ್ ರಿಪ್ರೊಡಕ್ಷನ್ಗೆ ಅವಕ್ಕೆ ಏನ್ ಬೇಕು, ಮಾಯಿಸ್ಟ್ ಹಾಗೇನೆ ವಾರ್ಮ್ ಎನ್ವಿರಾನ್ಮೆಂಟ್ಗಳು ಯೂಶುವಲಿ ಬೇಕು. ಅದಕ್ಕೋಸ್ಕರ ಇದೇನ್ ಮಾಡುತ್ತೆ, ವಾರ್ಮ್ ಮತ್ತೆ ಮಾಯಿಸ್ಟ್ ಪ್ಲೇಸ್ಗಳು ಎಲ್ಲೆಲ್ಲಿ ಇರುತ್ತೋ ಅಂತಹ ಜಾಗದಲ್ಲಿ ಯೂಶುವಲಿ ಫಂಗೈಗಳನ್ನ ನಾವು ನೋಡ್ಬೋದು. ಹಾಗೇನೆ ಇದನ್ನ ನಾವು ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ. ಈ ಸ್ಯಾಪ್ರೋಫೈಟ್ಸ್ ಅಂದ್ರೇನು ಅಥವಾ ಪೂತಿ ಸಸ್ಯ ಅಂತ ಕರಿತೀವಿ. ಇದ್ರ ಮೀನಿಂಗ್ ಅಂದ್ರೇನು, ಇದ್ರ ಮೀನಿಂಗ್ ಏನು ಅಂತಂದ್ರೆ ದೇ ಯೂಶುವಲಿ ಡಿಪೆಂಡ್ಸ್ ಆನ್, ಅಂದ್ರೆ ದೇ ಯೂಶುವಲಿ ಕನ್ಸ್ಯೂಮ್ಸ್ dead plants and animals.
ಈ ಫಂಗೈಗಳೇನಾಗಿರುತ್ತೆ, ಇವುಗಳು ನಮ್ಗೆ ಗೊತ್ತಾಯ್ತು ಇವಾಗ ಕ್ಲೋರೋಫಿಲ್ ಪ್ರೆಸೆಂಟ್ ಇರಲ್ಲ ಅಂದ್ರೆ ಬೇರೆ ಜೀವಿಗಳ ಮೇಲೆ ಆಹಾರಕ್ಕೆ ಡಿಪೆಂಡೆಂಟ್ ಆಗಿರ್ಬೇಕು ಅಂತ ಗೊತ್ತು ಅಲ್ವಾ. ಹಾಗಾದ್ರೆ ಇವುಗಳು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಸತ್ತಿರುವಂತಹ ಪ್ರಾಣಿಗಳು ಹಾಗೇನೆ ಸಸ್ಯಗಳ ಮೇಲೆ ಇವುಗಳೇನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ. ಅದನ್ನ ತಿಂದು ಇದು ಯೂಶುವಲಿ ಬದುಕ್ತಾ ಇರುತ್ತೆ. ಅಂತಂದ್ರೆ ಅಲ್ಲಿ ನಮ್ಮೆಲ್ಲರಿಗೂ ಗೊತ್ತು ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಅನಿಮಲ್ಸ್ ಅಲ್ಲಿ ಆಗಿರ್ಬೋದು ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ವಾ. ಅಂತಹ ಪ್ರಾಣಿಗಳು ಸಸ್ಯಗಳು ಸತ್ತಾಗ ಈ ಫಂಗೈ ಏನ್ ಮಾಡುತ್ತೆ, ಅವುಗಳನ್ನ ತಿಂದು ಬದುಕುತ್ತೆ. ಅಂದ್ರೆ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ನ ಇದು ಏನ್ ಮಾಡುತ್ತೆ, ತಗೊಳ್ತಾ ಹೋಗುತ್ತೆ. ಜೊತೆಗೆ ದ ಸ್ಟಡಿ ಆಫ್ ಫಂಗೈನ ನಾವು ಮೈಕೋಲಜಿ ಅಂತ ಹೇಳ್ತೀವಿ. ಮೈಕಾಲಜಿ ಅಂತಂದ್ರೇನು, ಸ್ಟಡಿ ಆಫ್ ಫಂಗೈ ಬಗ್ಗೆ ಓದ್ತೀವಿ ಅಲ್ವಾ, ಅದನ್ನ ನಾವು ಮೈಕಾಲಜಿ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಪೆನ್ಸಿಲಿಯಂ. ಈ ಪೆನ್ಸಿಲಿಯಂ ಅನ್ನುವಂತಹ ವರ್ಡ್ನ ನಾವು ಎಲ್ಲೋ ಕೇಳಿದೀವಿ ಅಲ್ವಾ, ಅದು ಎಲ್ಲಿ ಕೇಳಿದೀವಿ ಅಂತ ನೀವು ಕಂಡುಹಿಡಿಬೇಕು. ನೆಕ್ಸ್ಟ್ ಒನ್, ಸ್ಟ್ರಕ್ಚರ್ ಆಫ್ ಈಸ್ಟ್. ನಾವು ಫಂಗೈಯಲ್ಲಿ ಎಷ್ಟೊಂದು ಟೈಪ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ನ ಕನ್ಸಿಡರ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈಸ್ಟ್ ನ ತಗೊಂಡು ಇದ್ರದ್ದು ಸ್ಟ್ರಕ್ಚರ್ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಸ್ಟ್ ಒನ್ ರೈಬೋಸೋಮ್ಸ್. ಯೂಶುವಲಿ ನಮ್ಗೆ ಗೊತ್ತಿರೋ ಹಾಗೇನೆ ಇದೇನ್ ಮಾಡುತ್ತೆ, ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೆ. ಮೈಟೋಕಾಂಡ್ರಿಯಾ ಪವರ್ ಹೌಸ್ ಆಫ್ ದ ಸೆಲ್ಸ್, ATP ಮಾಲಿಕ್ಯೂಲ್ಸ್ ಜನರೇಟ್ ಮಾಡುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್, ರಫ್ ಎಂಡೋಪ್ಲಾಸ್ಮಿಕ್ ಇರುತ್ತೆ. ಅದ್ರಲ್ಲಿ ಏನ್ ಮಾಡುತ್ತೆ, ಡಿಟಾಕ್ಸಿಫಿಕೇಶನ್ ಮತ್ತೆ ಏನ್ ಮಾಡುತ್ತೆ, ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ನ್ಯೂಕ್ಲಿಯಸ್ ಅಂದ್ರೆ ಬ್ರೈನ್ ಆಫ್ ದ ಸೆಲ್ ಅಂತ ಕರಿತೀವಿ. ಬ್ರೈನ್ ಆಫ್ ದ ಸೆಲ್ ಅಂದ್ರೇನು, ಸೆಲ್ಸ್ ಎಲ್ಲ ಆಕ್ಟಿವಿಟೀಸ್ಗಳು ಕೂಡ ಈ ನ್ಯೂಕ್ಲಿಯಸ್ ಕಂಟ್ರೋಲ್ ಮಾಡುತ್ತೆ. ನ್ಯೂಕ್ಲಿಯೋಲಸ್ ಕೂಡ ನಮಗೆ ಗೊತ್ತಿರುವಂತದ್ದೇ. ಸೆಲ್ ವಾಲ್ ಅಂತ ಇರುತ್ತೆ, ಅಂದ್ರೆ ಸೆಲ್ ವಾಲ್ ಯೂಶುವಲಿ ನಾನ್ ಲಿವಿಂಗ್ ಪ್ರೊಟೆಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಗಾಲ್ಗಿ ಆಪರೇಟರ್ಸ್ ಅನ್ನೋದಿದೆ. ಈ ಗಾಲ್ಗಿ ಆಪರೇಟರ್ಸ್ ಅಂದ್ರೇನು, ನಮ್ಗೆಲ್ಲರಿಗೂ ಗೊತ್ತು, ಪ್ರೋಟೀನ್ ನ ಸ್ಟೋರ್ ಮಾಡಿ ಮಾಡಿಫೈ ಮಾಡಿ ಬೇಕಾಗಿರುವಂತಹ ಆರ್ಗನಲ್ಸ್ ಅಂದ್ರೆ ಈ ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೈಸೋಸೋಮು, ಪ್ಲಾಸ್ಟಿಡ್ಸ್, ಈ ತರ ಎಲ್ಲ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ಗೂ ಕೂಡ ಬೇಕಾಗಿರೋ ಹಾಗೇನೆ ಪ್ರೋಟೀನ್ಗಳನ್ನ ಮಾಡಿಫೈ ಮಾಡಿ ಅಲ್ಲಿಗೆ ಡಿಸ್ಪ್ಯಾಚ್ ಮಾಡುವಂತಹ ಕೆಲಸಗಳನ್ನ ಈ ಗಾಲ್ಗಿ ಆಪರೇಟರ್ಸ್ ಮಾಡುತ್ತೆ. ಸ್ಟೋರೇಜ್ ವೆಸಿಕಲ್ ಅನ್ನುವಂಥದ್ದು ಹೊಸ ವರ್ಡ್ ನಮ್ಗೆ. ಈ ಸ್ಟೋರೇಜ್ ವೆಸಿಕಲ್ ಅಂದ್ರೇನು, ದೇ ಯೂಶುವಲಿ ಸ್ಟೋರ್ಸ್ ಫುಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಅಂತಂದ್ರೆ ಇವು ಏನ್ ಮಾಡುತ್ತೆ ಅಂದ್ರೆ ಅದಕ್ಕೆ ಫುಡ್ ಸಿಗುತ್ತೆ ಅಲ್ವಾ, ಅದನ್ನ ಸ್ಟಾರ್ಚ್ ರೀತಿ ಕನ್ವರ್ಟ್ ಮಾಡಿ ಅದನ್ನ ಯೂಶುವಲಿ ತನ್ನ ದೇಹದೊಳಗಡೆನೆ ಏನ್ ಮಾಡುತ್ತೆ, ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ. ಸ್ಟೋರೇಜ್ ವೆಸಿಕಲ್ದು ಕೆಲಸ ಏನ್ ಮಾಡುತ್ತೆ, ಸ್ಟೋರೇಜ್ ಆಫ್ ಸ್ಟಾರ್ಚ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಆಲ್ಗೆ. ಆಲ್ಗೆ ಅಂದ್ರೇನು, ಪಾಚಿ ಅಂತ ನಾನು ಆಲ್ರೆಡಿ ಹೇಳಿದೆ. ಪಾಚಿ ನಾವೆಲ್ಲೆಲ್ಲಿ ನೋಡ್ತೀವಿ, ಪಾಚಿ ನಮ್ಮೆಲ್ಲರಿಗೂ ಗೊತ್ತು ಅಲ್ವಾ. ಪಾಚಿಗಳು ಎಲ್ಲಿ ವಾಟರ್ ಬಾಡೀಸ್ ಅಥವಾ ಎಲ್ಲಿ ನೀರಿರುತ್ತೋ ಅಂತಹ ಪ್ಲೇಸಸ್ ಅಲ್ಲಿ ನಮ್ಗೆ ಏನಾಗುತ್ತೆ, ಈ ಆಲ್ಗೆಗಳು ಯೂಶುವಲಿ ಕಾಣಿಸುತ್ತೆ. ದ ಆಲ್ಗೇಸ್ ಆರ್ ದ ಸಿಂಪಲ್ ಪ್ಲಾಂಟ್ಸ್ ಲೈಕ್ ಆರ್ಗ್ಯಾನಿಸಮ್, ಬಟ್ ದೇ ಡೋಂಟ್ ಹ್ಯಾವ್ ರೂಟ್, ಸ್ಟೆಮ್ ಆರ್ ಲೀಫ್ ಅಂತ ಹೇಳ್ಬೋದು. ಈ ಆಲ್ಗೆಗಳನ್ನ ಯೂಶುವಲಿ ನಾವು ಪ್ಲಾಂಟ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಇದೇನಾಗಿರುತ್ತೆ ಅಂದ್ರೆ ಇದಕ್ಕೆ ಯಾವುದೇ ರೀತಿ ರೂಟ್ಸ್ ಆಗಿರ್ಬೋದು, ಸ್ಟೆಮ್ಸ್ ಆಗಿರ್ಬೋದು, ಲೀವ್ಸ್ಗಳು, ರೆಂಬೆ ಕೊಂಬೆ ಆಗಿರ್ಬೋದು, ಅಥವಾ ಲೀಫ್ ಅಥವಾ ಎಲೆಗಳಾಗಿರ್ಬೋದು, ಇವ್ಯಾವು ಕೂಡ ಈ ಪಾಚಿಲಿ ನಮ್ಗೆ ಸಿಗೋದಿಲ್ಲ. ಬಟ್ ದೇ ಆರ್ ಯೂಕ್ಯಾರಿಯೋಟ್ಸ್ ಇನ್ ದ ನೇಚರ್. ಯೂಕ್ಯಾರಿಯೋಟ್ಸ್ ಅಂದ್ರೇನು, ಟ್ರೂ ನ್ಯೂಕ್ಲಿಯಸ್ ಯೂಶುವಲಿ ಪ್ರೆಸೆಂಟ್ ಇರುತ್ತೆ, ಹಾಗೇನೆ ರಿಚ್ ಇನ್ ಕ್ಲೋರೋಫಿಲ್. ಈ ಪಾಚಿಗಳು ನಾವು ಯೂಶುವಲಿ ಹೊಳೆಲಿ ಅಥವಾ ಚಾನೆಲ್ಸ್ ಅಥವಾ ಯಾವುದೇ ರೀತಿ ಬಾವಿಗಳಲ್ಲಾದ್ರೂ ನೋಡಿದ್ರು ಅದು ತುಂಬಾ ಹಸಿರು ಕಲರ್ ಇರುತ್ತೆ ಅಲ್ವಾ. ಈ ಹಸಿರು ಕಲರ್ ಇದೆ ಅಂತಂದ್ರೇನು, ಫೋಟೋಸಿಂಥಸಿಸ್ ಅಂತ ಅರ್ಥ. ಫೋಟೋಸಿಂಥಸಿಸ್. ಈ ಫೋಟೋಸಿಂಥಸಿಸ್ ಆಗಕ್ಕೆ ಯಾವ್ದು ಕಾರಣ, ಕ್ಲೋರೋಫಿಲ್. ಹಾಗಾದ್ರೆ ಇದು ರಿಚ್ ಇನ್ ಕ್ಲೋರೋಫಿಲ್ ಅಂದ್ರೆ ಏನು ಅಂದ್ರೆ ಅದು ಫೋಟೋಸಿಂಥಸಿಸ್ ಕಾರ್ಯನ ಚೆನ್ನಾಗಿ ಮಾಡ್ತಿರುತ್ತೆ, ಹಾಗೇನೆ ತನಗ್ ಬೇಕಾಗಿರುವಂತಹ ಫುಡ್ಗಳನ್ನ ತಾನೇ ಪ್ರಿಪೇರ್ ಮಾಡ್ತಾ ಇರತ್ತೆ ಅಂತ ಅರ್ಥ. ದೇ ಯೂಶುವಲಿ ಪ್ರೆಸೆಂಟ್ ಇನ್ ಬೋತ್ ಫ್ರೆಶ್ ವಾಟರ್ ಅಂಡ್ ಮೆರೈನ್ ವಾಟರ್. ಜೊತೆಗೆ ದ ಸ್ಟಡಿ ಆಫ್ ಆಲ್ಗೆನ ನಾವು ಫೈಕೋಲಜಿ ಆರ್ ಆಲ್ಕೋಲಜಿ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಯಾವ್ಯಾವುದು, ಸ್ಪೈರುಲಿನಾ ಆಗಿರ್ಬೋದು, ಸ್ಪೈರೋಗೈರಾ, ಕ್ಲಮೆಡೋಮೋನಸ್, ಇವುಗಳನ್ನ ನಾವು ಯೂಶುವಲಿ ಆಲ್ಗೆಗೆ ಎಕ್ಸಾಂಪಲ್ಗಳಾಗಿ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್,
ನಾನು ಆಲ್ರೆಡಿ ಹೇಳ್ದೆ ಅಲ್ವಾ, ಆಲ್ಗೆ ಅಂತ ಕನ್ಸಿಡರ್ ಮಾಡಿದ್ರೆ ಎಷ್ಟೊಂದು ಎಕ್ಸಾಂಪಲ್ಸ್ಗಳು ಸ್ಪೈರೋಲಿನಾ, ಸ್ಪೈರೋಗೈರಾ, ಕ್ಲೆಮೆಡೋಮೋನಸ್ ಈ ತರ ಎಷ್ಟೊಂದು ಸಿಗ್ತಾ ಹೋಗುತ್ತೆ. ಬಟ್ ನಾನಿಲ್ಲಿ ಕ್ಲೆಮೆಡೋಮೋನಸ್ ಅನ್ನೋದನ್ನ ಎಕ್ಸಾಂಪಲ್ ಆಗಿ ಕೊಟ್ಟು ಇದ್ರದ್ದು ನಾನು ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಒನ್ ಫ್ಲಾಜಿಲಮ್ ಇದೆ. ಏನಕ್ಕೆ? ಲೋಕೋಮೋಷನ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ ಗಾಲ್ಗಿ ಆಪರೇಟರ್ಸ್ ಏನಕ್ಕಿದೆ? ಪ್ರೋಟೀನ್ ನ ಟ್ರಾನ್ಸ್ಫರ್ ಮಾಡೋಕೆ. ನ್ಯೂಕ್ಲಿಯಸ್ ನ ಬ್ರೈನ್ ಆಫ್ ದ ಸೆಲ್ ಅಂತ ಕರಿತೀವಿ. ಸೈಟೋಪ್ಲಾಸಮ್ ಅಲ್ಲಿ ಏನಾಗಿರುತ್ತೆ? ಜೆಲ್ಲಿ ಲೈಕ್ ಸ್ಟ್ರಕ್ಚರ್. ಆರ್ಗನಲ್ಸ್ ಗಳು ಯೂಶುವಲಿ ಏನಾಗಿರುತ್ತೆ? ಸಸ್ಪೆಂಡ್ ಆಗಿರುತ್ತೆ. ಇದರಲ್ಲಿ ನಮ್ಗೆ ಕ್ಲೋರೋಪ್ಲಾಸ್ಟ್ ಸಿಗುತ್ತೆ. ಕ್ಲೋರೋಪ್ಲಾಸ್ಟ್ ಸಿಕ್ಕಿದೆ ಅಂತಂದ್ರೆ ಅದರಲ್ಲಿ ನಮ್ಗೆ ಫೋಟೋಸಿಂಥೆಸಿಸ್ ಆಗ್ತಾ ಇದೆ ಅಂತ ಅರ್ಥ. ಹಾಗೇನೆ ಮೈಟೋಕಾಂಡ್ರಿಯಾನ ನಾವು ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಸ್ಟಾರ್ಚ್ ಗ್ರೈನ್ ಅಂತ ಕರಿತೀವಿ. ಈ ಸ್ಟಾರ್ಚ್ ಗ್ರೈನ್ ಏನು? ದೇ ಯೂಶುವಲಿ ಸ್ಟೋರ್ ದ ಫುಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಸ್ಟೋರ್ಸ್ ಫುಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ನೆಕ್ಸ್ಟ್ ಒನ್ ಸ್ಟಿಗ್ಮಾ ಅಥವಾ ಐ ಸ್ಪಾಟ್ ಅಂತ ಕರಿತೀವಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಫೋಟೋಸಿಂಥಸಿಸ್ಗೆ ಸನ್ಲೈಟ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಈ ಸ್ಟಿಗ್ಮಾ ಅನ್ನೋದು ಏನ್ ಮಾಡುತ್ತೆ? ಈ ಲೈಟ್ ಅಥವಾ ಸೂರ್ಯನ ಬೆಳಕನ್ನ ಏನ್ ಮಾಡುತ್ತೆ? ಅದ್ರದ್ದು ಈ ಐ ಸ್ಪಾಟ್ದು ಕೆಲಸ ಅದು. ಅಂದ್ರೆ ಎಲ್ಲಿ ಬೆಳಕಿರುತ್ತೆ ಅಂತಹ ಪ್ಲೇಸ್ ಗಳಿಗೆ ಇದೇನಾಗ್ತಾ ಮೂವ್ ಆಗ್ತಾ ಹೋಗ್ತಿರುತ್ತೆ. ನೆಕ್ಸ್ಟ್ ಒನ್ ಪೈರನಾಯ್ಡ್ ಅಂತ ಹೇಳ್ತೀವಿ. ಈ ಪೈರನಾಯ್ಡ್ ಏನ್ ಮಾಡುತ್ತೆ? ದೇ ಕನ್ಸಿಸ್ಟಿಂಗ್ ಆಫ್ ಕ್ಲೋರೋಫಿಲ್. ಈ ಕ್ಲೋರೋಫಿಲ್ ಯೂಶುವಲಿ ಪ್ರೆಸೆಂಟ್ ಇರುತ್ತೆ. ಈ ಕ್ಲೋರೋಫಿಲ್ ಇರೋದ್ರಿಂದ ಏನ್ ಹೆಲ್ಪ್? ಫೋಟೋಸಿಂಥಸಿಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಲಾಸ್ಟ್ ಒನ್ ಟೈಪ್ ಯಾವುದು? ವೈರಸ್ ಅನ್ನುವಂಥದ್ದು. ಈ ವೈರಸ್ ಅನ್ನುವಂಥದ್ದು ವರ್ಡ್ ನಮ್ಗೆ ಯೂಶುವಲಿ ಸಿಮಿಲರ್ ಅಥವಾ ಫೆಮಿಲಿಯರ್ ಆಗಿದೆ. ಯಾಕೆ ಅಂತಂದ್ರೆ ಕೋವಿಡ್ ವೈರಸ್ ಅನ್ನುವಂಥ ವಿಷಯನ ನಾವು ಮೊದಲೇ ಕೇಳ್ಪಟ್ಟಿದೀವಿ. ಹಾಗಾದ್ರೆ ಈ ವೈರಸ್ ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಸಿಗುತ್ತೆ ಅಂದ್ರೆ, ದೇರ್ ಯೂಶುವಲಿ ವೆರಿ ಟಿನ್ನಿ ಪಾರ್ಟಿಕಲ್ಸ್ ಡೆವಲಪ್ ವಿತ್ ಇನ್ ದ ಹೋಸ್ಟ್ ಸೆಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಲಾಸ್ಟ್ ಬೇರೆ ರಿಮೈನಿಂಗ್ 4 ಟೈಪ್ಸ್ ಓದಿದಾಗ ಅಲ್ಲೇನಾಗಿತ್ತು? ಕೆಲವೊಂದು ದೇ ಯೂಶುವಲಿ ಫೌಂಡ್ ಎವ್ರಿವೇರ್ ಅಂತ ಮೆನ್ಷನ್ ಮಾಡಿದ್ರು, ಅಥವಾ ವಾಟರ್ ಬಾಡೀಸ್ ಅಲ್ಲಿ ಸಿಗುತ್ತೆ ಆ ತರ ಮೆನ್ಷನ್ ಮಾಡಿದ್ರು ಅಲ್ವಾ? ಬಟ್ ಈ ವೈರಸ್ಗಳು ಏನಾಗಿರುತ್ತೆ? ದೇ ಯೂಶುವಲಿ ಡೆವಲಪ್ಸ್ ಅಂದ್ರೆ ಹೋಸ್ಟ್ ಬಾಡಿ ಒಳಗಡೆ ಮಾತ್ರ ಇದು ಡೆವಲಪ್ ಆಗುತ್ತೆ ಅಂತನ್ನುವಂತಹ ವಿಷಯನ ನಾವು ತಿಳ್ಕೊಂಡ್ವಿ ಇಲ್ಲಿ. ಹಾಗೇನೆ ದೇ ಇಂಟರ್ಮೀಡಿಯೇಟ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತಾರೆ. ಈ ಲಿವಿಂಗ್ ಥಿಂಗ್ಸ್ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ನಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ನಾವು ಮೂವ್ಮೆಂಟ್ ಮಾಡ್ತೀವಿ, ಫೀಡ್ ಮಾಡ್ತೀವಿ, ಹಾಗೇನೆ ರಿಪ್ರೊಡಕ್ಷನ್ ಮಾಡ್ತೀವಿ. ಈ ತರ ಹಲವಾರು ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಗೆ ಲಕ್ಷಣಗಳಿದೆ. ಹಾಗಾದ್ರೆ ನಾನ್ ಲಿವಿಂಗ್ ಅಂದ್ರೇನು? ಇದರಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ಇರಲ್ಲ, ಅಥವಾ ಯಾವುದೇ ರೀತಿ ಡಿವಿಷನ್ ಇರಲ್ಲ, ಅದೇ ರೀತಿ ರಿಪ್ರೊಡಕ್ಷನ್ ಕೂಡ ಇರಲ್ಲ. ಹಾಗಾದ್ರೆ ಈ ವೈರಸ್ ಏನ್ ಮಾಡುತ್ತೆ? ಇಂಟರ್ಮೀಡಿಯೇಟ್ ತರ ಇರುತ್ತೆ. ಅಂದ್ರೆ ಲಿವಿಂಗ್ ಕೂಡ ಇರುತ್ತೆ, ಹಾಗೇನೆ ನಾನ್ ಲಿವಿಂಗ್ ಕೂಡ ಇರುತ್ತೆ. ಜೊತೆಗೆ ದ ಸೈಜ್ ವೇರೀಸ್ ಫ್ರಮ್ 20 to 400 ನ್ಯಾನೋಮೀಟರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಾವು ಲಾಸ್ಟ್ 4 ಟೈಪ್ಸ್ ನ ಯೂಶುವಲಿ ಮೈಕ್ರಾನ್ಸ್ ಅಲ್ಲಿ ಮೆಜರ್ ಮಾಡ್ತಾರೆ ಅಂತ ಓದ್ಕೊಂಡ್ ಬಂದ್ವಿ. ಆದ್ರೆ ವೈರಸ್ ನಾವು ಯೂಶುವಲಿ ನ್ಯಾನೋಮೀಟರ್ಸ್ ಅಂತ ಹೇಳ್ತಾರೆ. ನ್ಯಾನೋಮೀಟರ್ಸ್ ಅಂದ್ರೇನು? 10 to the power of -9 meters. 10 to the power of -9 meters ಅಂತ ಮೆನ್ಷನ್ ಮಾಡ್ತೀವಿ. ಅಂದ್ರೆ ಇದ್ರದ್ದು ಸೈಜ್ ಗಾತ್ರ ಎಷ್ಟಿರುತ್ತೆ ಅಂದ್ರೆ ನ್ಯಾನೋಮೀಟರ್ ಅಲ್ಲಿ ಇರುತ್ತೆ. ಹಾಗೇನೆ ದ ಸ್ಟಡಿ ಆಫ್ ವೈರಸ್ ನಾವು ಯೂಶುವಲಿ ವೈರಾಲಜಿ ಅಂತ ಯೂಶುವಲಿ ಕರಿತೀವಿ. ನೆಕ್ಸ್ಟ್ ಒನ್ ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವುದು? ಟೊಬ್ಯಾಕೊ ಮೊಸಾಯಿಕ್ ವೈರಸ್, TMV ಅಂತ ಕರಿತೀವಿ. ಇದು ಯೂಶುವಲಿ ಟೊಬ್ಯಾಕೊ ಪ್ಲಾಂಟ್ಸ್ ಅಲ್ಲಿ ಕಾಣ್ತೀವಿ. ಜೊತೆಗೆ ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್, HIV ಕೂಡ ನಾವು ಕೇಳಿದ್ದೀವಿ. ಅದು ಕೂಡ ಮನುಷ್ಯನಲ್ಲಿ ಇರುತ್ತೆ. ಹಾಗೇನೆ ಕೊರೋನಾ ವೈರಸ್ ಅನ್ನುವಂಥದ್ದನ್ನು ಕೂಡ ನಾವು ಕೇಳಿದೀವಿ. ನೆಕ್ಸ್ಟ್ ಒನ್ ಹಾಗಾದ್ರೆ ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ವೈರಸ್ ಅಂತ ನೋಡೋಣ. ಇವಾಗ ನಾನು ಲಾಸ್ಟ್ ಸ್ಲೈಡ್ ಅಲ್ಲೇ ಹೇಳಿದೆ ಏನಂತ, ಈ ವೈರಸ್ ಅನ್ನೋದು 2 ಕ್ಯಾರೆಕ್ಟರಿಸ್ಟಿಕ್ಸ್ ನ ಶೋ ಮಾಡುತ್ತೆ, ಅಂದ್ರೆ ತೋರಿಸುತ್ತೆ. ಒಂದು ಲಿವಿಂಗ್ ಆಗಿರುತ್ತೆ, ಇನ್ನೊಂದು ನಾನ್ ಲಿವಿಂಗ್ ಆಗಿರುತ್ತೆ. ಇದನ್ನ ಲಿವಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇದರಲ್ಲಿ ಸಿಗುತ್ತೆ ಅಂದ್ರೆ, ದೇ ಯೂಶುವಲಿ ರೆಸ್ಪಾಂಡ್ ಫಾರ್ ದ ಹೀಟ್, ಕೆಮಿಕಲ್ ಅಂಡ್ ರೇಡಿಯೇಷನ್. ಯಾವ ರೇಡಿಯೇಷನ್ ಅಂದ್ರೆ UV ರೇಡಿಯೇಷನ್.
ಈ ವೈರಸ್ಗಳು ಯೂಶ್ವಲಿ ಹೀಟ್ಗಾಗಿರ್ಬೋದು ಅಥವಾ ಕೆಮಿಕಲ್ಸ್ಗಾಗಿರ್ಬೋದು ಅಥವಾ ರೇಡಿಯೇಷನ್ಗಳಿಗೆ ಏನ್ ಮಾಡುತ್ತೆ, ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಶೋ ಮಾಡುತ್ತೆ. ಹಾಗೇನೆ ದೇ ರಿಪ್ರೊಡ್ಯೂಸ್ ರ್ಯಾಪಿಡ್ಲಿ ಇನ್ಸೈಡ್ ದ ಹೋಸ್ಟ್ ಸೆಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇದು ಬದುಕಿರೋ ಲಕ್ಷಣಗಳನ್ನ ತೋರಿಸ್ತಿದೆ. ಅಂದ್ರೆ ಅದಕ್ಕೆ ಯಾವ್ದಾದ್ರು ಒಂದು ಹೋಸ್ಟ್ ಸೆಲ್ದು ಹೆಲ್ಪ್ ಬೇಕಲೇಬೇಕು. ಹಾಗೇನೆ ಹೆರಿಡಿಟಿ, ಮ್ಯೂಟೇಶನ್ ಅನ್ನುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಹೆರಿಡಿಟಿ ಅಂದ್ರೇನು, ಇವಾಗ ನಮ್ಮಲ್ಲಿರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ನ ನಮ್ಮ ಹಾಫ್ ಸ್ಪ್ರಿಂಗ್ ಅಥವಾ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಕ್ಯಾರಿ ಮಾಡ್ತೀವಲ್ವಾ, ಅದನ್ನ ನಾವು ಹೆರಿಡಿಟಿ ಅಂತ ಮೆನ್ಷನ್ ಮಾಡ್ತೀವಿ. ಹಾಗೇನೆ ಮ್ಯೂಟೇಶನ್ ಅಂದ್ರೇನು, ಸಡನ್ ಚೇಂಜ್ ಇನ್ ಜೆನೆಟಿಕ್ ಕೋಡ್ ಅಥವಾ ಜೆನೆಟಿಕ್ ಮೆಟೀರಿಯಲ್ಸ್ ಅಲ್ಲಿ ಸಡನ್ ಆಗಿ ಚೇಂಜ್ ಆಗುತ್ತೆ. ಅಂದ್ರೆ ಅದ್ರಲ್ಲಿ ಏನೇನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಹ್ಯೂಮನ್ಸ್ ಅಲ್ಲಿ ಆತರ ಆದ್ರೆ ಏನಾಗ್ಬೋದು, ಮಕ್ಕಳು ಡಿಸೇಬಲ್ ಆಗಿರ್ಬೋದು ಅಥವಾ ಹ್ಯಾಂಡಿಕ್ಯಾಪ್ ಆಗಿರ್ಬೋದು, ಈ ತರ ಆಗುತ್ತೆ. ಅದೇ ರೀತಿ ಸಡನ್ ಮ್ಯೂಟೇಶನ್ಸ್ಗಳು ಯೂಶುವಲಿ ವೈರಸ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಒನ್, ಇವಾಗ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಓದಿದ್ವಿ ಅಲ್ವಾ. ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದ್ರೆ, ಇದಕ್ಕೆ ಜೀವ ಇಲ್ದೇ ಇರೋ ತರ ಇರುತ್ತಲ್ವಾ, ಅವಾಗ ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ತೋರಿಸುತ್ತೆ ಅಂದ್ರೆ, ದೇ ಕಾಂಟ್ ರಿಪ್ರೊಡ್ಯೂಸ್, ಗ್ರೋ ಆರ್ ರೆಸ್ಪೈರ್. ಅಂದ್ರೆ ಹೇಗೆ ಒಂದು ಸತ್ತೋಗಿರೋ ಜೀವಿ ಅಥವಾ ಸತ್ತಿರೋ ಜೀವಿ ಇರುತ್ತೋ ಅವುಗಳು ಹೇಗೆ ಉಸಿರಾಡಲ್ಲ ಅಥವಾ ಯಾವುದೇ ರೀತಿ ಗ್ರೋತ್ ಆಗಲ್ಲ, ಮೂವ್ಮೆಂಟ್ ಆಗಲ್ಲ, ಅದೇ ರೀತಿ ವೈರಸ್ ಕೂಡ ಅದೇ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಹಾಗೇನೆ ದೇ ಯೂಶುವಲಿ ಇನ್ಆಕ್ಟಿವ್ ಔಟ್ಸೈಡ್ ದ ಹೋಸ್ಟ್ ಸೆಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇವಾಗ ನಮ್ಗೇನ್ ಅರ್ಥ ಆಯ್ತು, ಇದೇನಾರು ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ತೋರಿಸ್ತಿದೆ ಅಂತಂದ್ರೆ ದೇ ಯೂಶುವಲಿ ಪ್ರೆಸೆಂಟ್ ಇನ್ಸೈಡ್ ದ ಹೋಸ್ಟ್ ಸೆಲ್ ಅನ್ನೋದು ನಮ್ಗೆ ಗೊತ್ತಾಯ್ತು. ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಯಾವಾಗ ಶೋ ಮಾಡುತ್ತೆ ಅಥವಾ ಯಾವಾಗ ತೋರಿಸುತ್ತೆ ಅಂದ್ರೆ, ಇದಕ್ಕೆ ಯಾವುದೇ ರೀತಿ ಹೋಸ್ಟ್ ಸೆಲ್ ಸಿಗ್ಲಿಲ್ಲ ಅಂದಾಗ ಮಾತ್ರ ಇದು ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ತೋರಿಸುತ್ತೆ. ಹಾಗೇನೆ ದೇ ಕ್ಯಾನ್ ಬಿ ಸ್ಟೋರ್ಡ್ ಫಾರ್ ಎ ವೆರಿ ಲಾಂಗ್ ಟೈಮ್ ಲೈಕ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈ ವೈರಸ್ಗಳಿಗೆ ಯೂಶುವಲಿ ಯಾವ್ದಾದ್ರು ಹೋಸ್ಟ್ ಸೆಲ್ ಸಿಗ್ಲಿಲ್ಲ ಅಂತಂದ್ರೆ ಅದೇನ್ ಮಾಡುತ್ತೆ, ತುಂಬಾ ದಿನಗಳ ಕಾಲ ಬೇಕಾದ್ರೆ ಅದೇನಾಗಿರುತ್ತೆ, ಇರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ನ ಇದೇನ್ ಮಾಡುತ್ತೆ, ತೋರಿಸುತ್ತೆ. ಇದ್ರದ್ದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಮ್ಮೆಲ್ಲರಿಗೂ ಪೆನ್ ಡ್ರೈವ್ ಅನ್ನೋ ಡಿವೈಸ್ ಗೊತ್ತಲ್ವಾ. ಆ ಪೆನ್ ಡ್ರೈವ್ ಏನಾಗಿರುತ್ತೆ, ಅದರಲ್ಲಿ ಯೂಶುವಲಿ ಇನ್ಫಾರ್ಮೇಶನ್ ಎಲ್ಲ ಸ್ಟೋರ್ ಆಗಿರುತ್ತೆ. ಅದನ್ನ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಲಿಲ್ಲ ಅಂದ್ರೇನು, ಅದ್ರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ ಬಟ್ ಅದು ಯಾವ ಕಾರಣಕ್ಕೂ ತೋರಿಸ್ತಾ ಇರಲ್ಲ ಅಥವಾ ಯಾವುದೇ ಕಾರಣಕ್ಕೂ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ತೋರಿಸ್ತಿರಲ್ಲ. ಬಟ್ ಒನ್ಸ್ ನಾವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಗೆ ಅಥವಾ ಮೊಬೈಲ್ಗೆ ಅದನ್ನ ಹಾಕಿದ್ರೆ ಅವಾಗ ಏನಾಗುತ್ತೆ, ಅದರಲ್ಲಿರುವಂತಹ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್, ಇನ್ಫಾರ್ಮೇಶನ್ಸ್ ಎಲ್ಲ ನಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ ಅಲ್ವಾ. ಅದೇ ರೀತಿ ವೈರಸ್ ಕೂಡ ಹೋಸ್ಟ್ ಸೆಲ್ ಸಿಗ್ಲಿಲ್ಲ ಅಂತಂದ್ರೆ ಅದು ನಾನ್ ಲಿವಿಂಗ್ ಆಗಿರುತ್ತೆ, ಹೋಸ್ಟ್ ಸೆಲ್ ಸಿಕ್ಕಿದ್ರೆ ಅದು ಲಿವಿಂಗ್ ಆಗಿ ಇರುತ್ತೆ. ನೆಕ್ಸ್ಟ್ ಒನ್, ಇವಾಗ ಎಕ್ಸಾಂಪಲ್ ಅಥವಾ ಸ್ಟ್ರಕ್ಚರ್ ಆಫ್ ವೈರಸ್ಗೆ ನಾವು ತಗೊಂಡ್ರೆ ಕೊರೋನಾ ವೈರಸ್ ಬಗ್ಗೆನೆ ಎಕ್ಸ್ಪ್ಲೈನ್ ಮಾಡೋಣ. ಇದರಲ್ಲಿ ಸ್ಪೈಕ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಈ ಸ್ಪೈಕ್ ಲೈಕ್ ಸ್ಟ್ರಕ್ಚರ್ ಏನಕ್ಕೆ ಅಂತಂದ್ರೆ ಲೋಕೋಮೋಷನ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ ನ್ಯೂಕ್ಲಿಯೋ ಪ್ಲಾಸ್ಟಿಡ್ಸ್ ಅಂತ ಇದೆ. ಇದೇನ್ ಮಾಡುತ್ತೆ, ಯೂಶುವಲಿ RNA ಸ್ಟ್ರಕ್ಚರ್ಸ್ಗಳನ್ನ ಯೂಶುವಲಿ ಪ್ರೆಸೆಂಟ್ ಅದ್ರೊಳಗೆ ಇಟ್ಕೊಂಡಿರುತ್ತೆ. ಇದ್ರಲ್ಲಿ ನೋಡ್ಬೋದು RNA ವೈರಲ್ ಜೀನೋಮ್ ಅಂತ ಇದೆ ಅಲ್ವಾ, ಅದೇ ರೀತಿ. ಹಾಗೇನೆ ಎನ್ವೆಲಪ್ ಇದೆ. ಎನ್ವೆಲಪ್ ಏನ್ ಮಾಡುತ್ತೆ, ಒಳಗಡೆ ಇರುವಂತಹ ಆರ್ಗನಲ್ಸ್ ಹೊರಗಡೆ ಸಸ್ಪೆಂಡ್ ಆಗದಿರೋ ರೀತಿ ಅಥವಾ ಹೊರಗಡೆ ಹೋಗದಿರೋ ರೀತಿ ಒಂದು ಪ್ರೊಟೆಕ್ಟ್ ಆಗಿ ಒಂದು ಲೇಯರ್ ನ ಫಾರ್ಮ್ ಮಾಡುತ್ತೆ. ಜೊತೆಗೆ ಮೆಂಬ್ರೇನ್ಸ್ ಕೂಡ ಇದೆ. ನಾವು ಸೆಲ್ ಮೆಂಬ್ರೇನ್ ನೋಡಿದ್ವಿ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ ಮೆಂಬ್ರೇನ್ ಕೂಡ ಪ್ರೆಸೆಂಟ್ ಆಗಿದೆ. ನೆಕ್ಸ್ಟ್ ಒನ್, ಇವಾಗ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ 5 ಟೈಪ್ಸ್ ಕಲ್ತ್ಕೊಂಡ್ವಿ. ಯಾವುದು, ಬ್ಯಾಕ್ಟೀರಿಯಾ, ಪ್ರೋಟೋಸೋವಾ, ಫಂಗೈ, ಆಲ್ಗೆ, ಹಾಗೇನೆ ವೈರಸ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಹಾಗಾದ್ರೆ ಇದ್ರದ್ದು ಅಪ್ಲಿಕೇಶನ್ ಅಥವಾ ಯೂಸಸ್ ನ ನಾವು ಇವಾಗ ತಿಳ್ಕೊತಾ ಹೋಗೋಣ. ಫಸ್ಟ್ ಒನ್, ಮೆಡಿಸನ್ ಅಂದ್ರೆ ಔಷಧಿಗಳು. ಈ ಔಷಧಿಗಳು ಮೇನ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಆಂಟಿಬಯೋಟಿಕ್ಸ್. ಈ ಆಂಟಿಬಯೋಟಿಕ್ಸ್ ನ ನಾವು ಪ್ರತಿಜೀವಕಗಳು ಅಂತ ಹೇಳ್ತೀವಿ. ಏನಂತ, ಪ್ರತಿಜೀವಕಗಳು. ಪ್ರತಿಜೀವಕಗಳು ಅಂತ ಹೇಳ್ಬೋದು. ಹಾಗೇನೆ ಇನ್ನೊಂದು ಯಾವುದು ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ವ್ಯಾಕ್ಸಿನ್ಸ್ ಗಳಿಗೆ ಯೂಸ್ ಮಾಡ್ತೀವಿ. ಈ ವ್ಯಾಕ್ಸಿನ್ಸ್ ಅಂದ್ರೆ ಏನು ಅಂದ್ರೆ ಲಸಿಕೆಗಳು. ಇವಾಗ ನಮ್ಮೆಲ್ಲರಿಗೂ ಗೊತ್ತು, ಆಂಟಿಬಯೋಟಿಕ್ಸ್ ಮತ್ತೆ ವ್ಯಾಕ್ಸಿನ್ಸ್ ಗಳನ್ನ ಯೂಶುವಲಿ ನಾವೆಲ್ಲ ತಗೊಂಡಿರ್ತೀವಿ. ಈ ಆಂಟಿಬಯೋಟಿಕ್ಸ್ ಏನ್ ಮಾಡ್ತದೆ ಅಥವಾ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ, ಈ ಆಂಟಿಬಯೋಟಿಕ್ಸ್ ಅಲ್ಲಿ ನಮ್ಗೆ
ಯಾವ್ದಾದ್ರು ಇವಾಗ ಫಾರ್ ಎಕ್ಸಾಂಪಲ್ ಕೊರೋನಾ ವೈರಸ್ ಇರುತ್ತೆ ಅನ್ಕೊಳ್ಳಿ, ಅದಕ್ಕೆ ನಾವು ಅದಕ್ಕೆ ನಾವು ವ್ಯಾಕ್ಸಿನ್ಸ್ ಗಳನ್ನ ತಗೊಂಡಿದ್ವಿ ಅಲ್ವಾ. ಆ ವ್ಯಾಕ್ಸಿನ್ಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಈ ಕೊರೋನಾ ವೈರಸ್ ನ ಏನ್ ಮಾಡಿರ್ತಾರೆ, ವೀಕ್ ಮಾಡಿ ಅಥವಾ ಡೆಡ್ ರೂಪದಲ್ಲಿ, ಸತ್ತಿರೋ ರೂಪದಲ್ಲಿ ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡಿರ್ತಾರೆ. ಅವಾಗ ಏನ್ ಮಾಡುತ್ತೆ, ನಮ್ಮ ದೇಹದಲ್ಲಿರುವಂತ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ, ಅದನ್ನ ಫಾರಿನ್ ಪಾರ್ಟಿಕಲ್ ಅಂತ ಐಡೆಂಟಿಫೈ ಮಾಡಿ ಅದನ್ನ ಸಾಯಿಸುತ್ತೆ. ಇದೇನಾಗಿರುತ್ತೆ, ಆಲ್ರೆಡಿ ಇಮ್ಯೂನ್ ಸಿಸ್ಟಮ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಅಂದ್ರೆ ಈ ತರ ಒಂದು ವೈರಸ್ ನನ್ನನ್ನ ಬಾಡಿನ ಅಟ್ಯಾಕ್ ಮಾಡಿತ್ತು, ಹಾಗೇನೆ ಇದನ್ನ ನಾನು ಹೇಗೆ ಸಾಯಿಸ್ತೆ ಅಥವಾ ಹೇಗೆ ಬಾಡಿಯಿಂದ ಎಲಿಮಿನೇಟ್ ಮಾಡಿದೆ ಅನ್ನೋದನ್ನ ರಿಜಿಸ್ಟರ್ ಮಾಡ್ಕೊಂಡಿರುತ್ತೆ. ಯಾವಾಗ ನಮ್ಗೆ ಒನ್ಸು ಕೊರೋನಾ ವೈರಸ್ ಅಟ್ಯಾಕ್ ಆಗುತ್ತೆ, ಅವಾಗ ಏನಾಗುತ್ತೆ, ಇಮ್ಯೂನ್ ಸಿಸ್ಟಮ್ ಆಲ್ರೆಡಿ ಅದ್ರ ಜೊತೆಗೆ ಏನ್ ಮಾಡಿತ್ತು, ಎಗೇನ್ಸ್ಟ್ ಅದು ಆಕ್ಟ್ ಮಾಡಿತ್ತಲ್ವಾ, ಆವಾಗ ಏನ್ ಮಾಡುತ್ತೆ, ಅದಕ್ಕೆ ರಿಜಿಸ್ಟರ್ ಆಗಿರೋದ್ರಿಂದ ಕೊರೋನಾ ವೈರಸ್ ನ ಹೇಗೆ ಬಾಡಿಯಿಂದ ಎಲಿಮಿನೇಟ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿರುತ್ತೆ. ಹಾಗೇನೆ ಕೊರೋನಾ ವೈರಸ್ ನ ಯೂಶುವಲಿ ಎಲಿಮಿನೇಟ್ ಮಾಡ್ತಾ ಹೋಗುತ್ತೆ ಬಾಡಿಯಿಂದ. ನೆಕ್ಸ್ಟ್ ಒನ್ ವ್ಯಾಕ್ಸಿನ್ಸ್. ಈ ವ್ಯಾಕ್ಸಿನ್ಸ್ ಏನಕ್ಕೆ ಅಂತಂದ್ರೆ, ಪೋಲಿಯೋ ವ್ಯಾಕ್ಸಿನ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಕೆಲವೊಂದು ಪರ್ಟಿಕ್ಯುಲರ್ ಕಾಯಿಲೆಗಳು ಯೂಶುವಲಿ ನಮ್ಗೆ ಅಟ್ಯಾಕ್ ಆಗ್ಬಾರ್ದು ಅನ್ನೋ ಕಾರಣದಿಂದ ಇದೇನ್ ಮಾಡುತ್ತೆ, ವ್ಯಾಕ್ಸಿನ್ಸ್ ಗಳನ್ನ ನಮ್ಗೆ ಇಂಜೆಕ್ಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್ ಅಗ್ರಿಕಲ್ಚರ್ ಅಲ್ಲಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಬಯೋ ಫರ್ಟಿಲೈಸರ್ಸ್. ಈ ಬಯೋ ಫರ್ಟಿಲೈಸರ್ಸ್ ಆಗಿ, ಹಾಗೇನೆ ಬಯೋ ಪೆಸ್ಟಿಸೈಡ್ಸ್. ಬಯೋ ಫರ್ಟಿಲೈಸರ್ಸ್ ಅಂದ್ರೆ ಕನ್ನಡದಲ್ಲಿ ನಾವು ಜೈವಿಕ ಗೊಬ್ಬರ ಅಂತ ಹೇಳ್ತೀವಿ. ಹಾಗೇನೆ ಬಯೋ ಪೆಸ್ಟಿಸೈಡ್ಸ್ ಅಂದ್ರೆ ಜೈವಿಕ ಕೀಟನಾಶಕಗಳು ಅಂತ ಹೇಳ್ತೀವಿ. ಇವುಗಳು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಬಯೋ ಫರ್ಟಿಲೈಸರ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಯಾವುದೇ ರೀತಿ ಕೆಮಿಕಲ್ಸ್ಗಳು ಕೂಡ ಯೂಸ್ ಮಾಡದೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನ್ ಮಾಡುತ್ತೆ ಅಂದ್ರೆ, ಡೆಡ್ ಅಂಡ್ ಡಿಕೆ ಪ್ಲಾಂಟ್ಸ್ ಅಥವಾ ಪ್ಲಾಂಟ್ಸ್ ಪಾರ್ಟ್ಸ್ ಇರುತ್ತಲ್ಲ, ಅದನ್ನ ತಾನೇ ಡಿಕಂಪೋಸ್ ಮಾಡಿ ಸಾಯಿಲ್ಗೆ ಒಳ್ಳೆ ರೀತಿ ನ್ಯೂಟ್ರಿಯೆಂಟ್ಸ್ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಬಯೋಪೆಸ್ಟಿಸೈಡ್ಸ್ ಅಂತ ಕರಿತೀವಿ. ಬಯೋಪೆಸ್ಟಿಸೈಡ್ಸ್ಗೆ ಎಕ್ಸಾಂಪಲ್ ಬಿಟಿ. ಇದಕ್ಕೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಯೂಶುವಲಿ ಯಾವುದೇ ರೀತಿ ಕೀಟಗಳು ಆ ಪ್ಲಾಂಟ್ಗೆ ಅಟ್ಯಾಕ್ ಆಗಬಾರ್ದೇ ಇರೋ ರೀತಿ ಇದೇನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಇಂಡಸ್ಟ್ರೀಸ್. ಯಾವ್ಯಾವ ಇಂಡಸ್ಟ್ರೀಸ್ ಯೂಸ್ ಮಾಡ್ತೀವಿ ನಾವು, ಫುಡ್ ಅಂಡ್ ಬಿವರೇಜಸ್. ಇವಾಗ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಯೂಶುವಲಿ ಫುಡ್ ಅಂಡ್ ಬೆವರೇಜಸ್ಗೆ ಯೂಸ್ ಮಾಡ್ತೀವಿ. ಅಂದ್ರೆ ಆಹಾರ ಮತ್ತು ಪಾನೀಯ ಉದ್ಯಮಗಳಲ್ಲಿ ಯೂಸ್ ಮಾಡ್ತೀವಿ. ಏನಕ್ಕೆ, ಇವಾಗ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ಬೋದು, ಫುಡ್ ನ ಲಾಂಗ್ ಟೈಮ್ ಸ್ಟೋರ್ ಮಾಡೋಕ್ಕೂ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಯೂಸ್ ಮಾಡ್ತೀವಿ. ಹಾಗೇನೆ ಆಲ್ಕೋಹಾಲ್ ಅಥವಾ ಬಿಯರ್ ಅದೆಲ್ಲ ಏನಾಗ್ಬೇಕು, ಫರ್ಮೆಂಟೇಶನ್ ಆಗ್ಬೇಕಲ್ವಾ, ಅವಾಗ ನಾವು ಯೂಶುವಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಯೂಸ್ ಮಾಡ್ತೀವಿ. ಜೊತೆಗೆ ಇದರಲ್ಲಿ ನೆಕ್ಸ್ಟ್ ಇನ್ನೊಂದೇನೋ ಹೇಳ್ಬೋದು ಅಂದ್ರೆ, ಇಂಡಸ್ಟ್ರಿಯಲ್ ಎನ್ಸೈಮ್ಸ್. ಇಂಡಸ್ಟ್ರಿಯಲ್ ಎನ್ಸೈಮ್ಸ್ ಅಂತ ಹೇಳ್ಬೋದು. ಇದೇನಾಗುತ್ತೆ ಅಂದ್ರೆ, ಕೈಗಾರಿಕಾ ಕಿಣ್ವಗಳು ಅಂತಂತ ಹೇಳ್ತೀವಿ. ಅಂದ್ರೆ ಡಿಟರ್ಜೆಂಟ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ಸ್ ಅಂದ್ರೆ ಡಿಕಂಪೋಸಬಲ್ ಪ್ಲಾಸ್ಟಿಕ್ಸ್ ಗಳನ್ನ ಯೂಸ್ ಮಾಡೋಕೆ ಈ ಇಂಡಸ್ಟ್ರಿಯಲ್ ಎನ್ಸೈಮ್ಸ್ ಗಳನ್ನ ಯೂಸ್ ಮಾಡ್ತೀವಿ ಇನ್ ಡೈಲಿ ಲೈಫ್ ಅಂತ ಹೇಳ್ಬೋದು. ಇನ್ ಡೈಲಿ ಲೈಫ್ ಅಂದ್ರೇನು, ಮೇಕಿಂಗ್ ಆಫ್ ಬ್ರೆಡ್, ಕೇಕ್ಸ್, ಈ ತರ. ಅಂದ್ರೆ ಈಸ್ಟ್ ಯೂಸ್ ಮಾಡಿ ಬ್ರೆಡ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಅಥವಾ ನಮ್ಮ ಮನೇಲಿ ಯೂಶುವಲಿ ಇಡ್ಲಿ ಅಥವಾ ದೋಸೆಗೆ ಸಂಪನ್ನ ತಯಾರಿಸ್ತಾರೆ ಅಲ್ವಾ, ಅಂತಹ ಪ್ರಾಡಕ್ಟ್ಸ್ ಗಳಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳನ್ನ ಯೂಶುವಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಹಾಗಾದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯೂಸಸ್ ನೋಡಿದ್ವಿ. ನೆಕ್ಸ್ಟ್ ಒನ್, ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವ್ದೇ ರೀತಿ ಡಿಸೀಸ್ ನ ಕಾಸ್ ಮಾಡುತ್ತೆ ಅಂತ ಓದ್ತಾ ಹೋಗೋಣ. ಫಸ್ಟ್ ಒನ್, ಹ್ಯೂಮನ್ಗೆ ಯಾವ ತರ ಕಾರಣ ಆಗುತ್ತೆ, ಡಿಸೀಸ್ ಬರುತ್ತೆ ಅಂದ್ರೆ, ಫಸ್ಟ್ ಒನ್ ಮಲೇರಿಯಾ. ಈ ಮಲೇರಿಯಾ ಯಾವ್ದ್ರಿಂದ ಆಗುತ್ತೆ ಅಂದ್ರೆ, ಪ್ಲಾಸ್ಮೋಡಿಯಂ ಅಂದ್ರೆ ಪ್ರೋಟೋಜೋವಾ. ಇದರದ್ದು ಲಕ್ಷಣಗಳೇನು, ವಾಮಿಟಿಂಗ್ ಅಥವಾ ಹೈ ಫೀವರ್ ಇಂದ ಆಗುತ್ತೆ. ಈ ಪ್ಲಾಸ್ಮೋಡಿಯಂ ಅಥವಾ ನಾನು ಹೇಳ್ದೆ ಇದೇನಾಗಿರುತ್ತೆ ಅಂತಂದ್ರೆ ಸೊಳ್ಳೆ ಯಾವಾಗ ನಮ್ಗೆ ಕಚ್ಚುತ್ತೋ ಅವಾಗ ನಮ್ಗೆ ಮಲೇರಿಯಾ ಬರುವಂತಹ ಚಾನ್ಸಸ್ ಇರುತ್ತೆ. ಅದ್ರಲ್ಲಿ ಏನಿರುತ್ತೆ ಅಂತಂದ್ರೆ, ನಮ್ಗೆ ಯೂಶುವಲಿ ಪ್ಲಾಸ್ಮೋಡಿಯಂ ಪ್ರೆಸೆಂಟ್ ಆಗಿರುತ್ತೆ. ನೆಕ್ಸ್ಟ್ ಒನ್, ರೇಬಿಸ್. ಈ ರೇಬಿಸ್ ಯೂಶುವಲಿ ವೈರಸ್ ಇಂದ ಆಗಿರುತ್ತೆ. ಇದ್ರದ್ದು ಏನು ಲಕ್ಷಣಗಳು ಅಥವಾ ಏನು ಸಿಂಪ್ಟಮ್ಸ್ ಕಾಣಿಸುತ್ತೆ ಅಂದ್ರೆ, ಫೀವರ್ ಇರ್ಬೋದು, ಹ್ಯಾಲುಸಿನೇಷನ್, ಹಾಗೇನೆ ಇನ್ಅಬಿಲಿಟಿ ಟು ಸ್ವಾಲೋ ಅನ್ನುವಂತಹ ಲಕ್ಷಣಗಳನ್ನ ಇದೇನ್ ಮಾಡುತ್ತೆ, ತೋರಿಸುತ್ತೆ. ನೆಕ್ಸ್ಟ್ ಒನ್, ಕಾಲೆರಾ ಅನ್ನುವಂತಹ ಡಿಸೀಸಸ್ ಕಾಸ್ ಮಾಡುತ್ತೆ. ಯಾವುದು, ವಿಬ್ರಿಯೋ ಕಾಲೆರಾ ಅಂತ ಅನ್ನೋದನ್ನ ನಾವು ಬ್ಯಾಕ್ಟೀರಿಯಾದಲ್ಲಿ ಓದ್ವಿ. ವಿಬ್ರಿಯೋ ಅಂತಂದ್ರೆ ನಮ್ಮ ಆಲ್ರೆಡಿ ಗೊತ್ತು, ಕಾಮ ಲೈಕ್ ಸ್ಟ್ರಕ್ಚರ್ ಅಂತ ಹೇಳಿದ್ದೀನಿ.
ಹಾಗೇನೆ ಇದ್ರದ್ದು ಸಿಂಪ್ಟಮ್ಸ್ ಏನೇನಿರುತ್ತೆ, ವಾಮಿಟಿಂಗ್ ಆಗಿರುತ್ತೆ, ಹಾಗೇನೆ ರ್ಯಾಪಿಡ್ ಡಿಹೈಡ್ರೇಷನ್ ಅಂದ್ರೆ ಬೇಗ ಏನಾಗುತ್ತೆ ಬಾಡಿ ಡಿಹೈಡ್ರೇಟ್ ಆಗುವಂತಹ ಚಾನ್ಸಸ್ಗಳು ಇರುತ್ತೆ. ನೆಕ್ಸ್ಟ್ ಒನ್, ಇವಾಗ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಬರೀ ಅನಿಮಲ್ಸ್ಗೆ ಮಾತ್ರ ಡಿಸೀಸ್ ಕಾಸ್ ಮಾಡುತ್ತಾ ಅಂದ್ರೆ ಇಲ್ಲ, ಅದೇನ್ ಮಾಡುತ್ತೆ ಪ್ಲಾಂಟ್ಸ್ಗಳಿಗೂ ಕೂಡ ಡಿಸೀಸಸ್ ಕಾಸ್ ಮಾಡುತ್ತೆ. ಫಸ್ಟ್ ಒನ್ ಸಿಟ್ರಸ್ ಕ್ಯಾನ್ಕರ್. ಸಿಟ್ರಸ್ ಕ್ಯಾನ್ಕರ್ ಅಂತ ಹೇಳ್ಬೋದು. ಅದು ಝ್ಯಾಂಥೋಮೋನಾಸ್ ಆಕ್ಸೊನೋಪೋಡಿಸ್ ಅನ್ನುವಂತಹ ಬ್ಯಾಕ್ಟೀರಿಯಾದಿಂದ ಯೂಶುವಲಿ ಪ್ರೆಸೆಂಟ್ ಆಗಿರುತ್ತೆ. ಇದು ಏನೇನೋ ಲಕ್ಷಣಗಳನ್ನ ತೋರಿಸುತ್ತೆ ಅಂದ್ರೆ ಲೆಸಾನ್ಸ್ ಆನ್ ಲೀವ್ ಸ್ಟೆಮ್ಸ್ ಅಂಡ್ ಫ್ರೂಟ್ಸ್. ಅಂದ್ರೆ ಈ ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು ಹೇಗೆ ಆರೆಂಜ್ ಕಲರ್ದು ಡಾಟ್ ಡಾಟ್ ಸ್ಟ್ರಕ್ಚರ್ಸ್ ಇದೆ ಅಲ್ವಾ, ಆ ತರ ರೋಗ ಬರೋಕೆ ಈ ಬ್ಯಾಕ್ಟೀರಿಯಾ ಕಾರಣ ಆಗಿರುತ್ತೆ. ನೆಕ್ಸ್ಟ್ ಒನ್ ಪೊಟ್ಯಾಟೊ ಬ್ಲೈಟ್ ಡಿಸೀಸ್ ಅಂತ ಹೇಳ್ಬೋದು. ಅಂದ್ರೆ ಫೈಟೋಫೋರಾ ಇನ್ಫೆಕ್ಟನ್ಸ್ ಅಂತ ಹೇಳ್ತಾರೆ. ಇದು ಫಂಗೈ ಇಂದ ಆಗುತ್ತೆ. ಇದು ಏನು ಲಕ್ಷಣ ತೋರಿಸುತ್ತೆ ಅಂದ್ರೆ ಬ್ರೌನ್ ಲೆಸನ್ಸ್ ಆನ್ ದ ಸರ್ಫೇಸ್ ಆಫ್ ಟ್ಯೂಬರ್ಸ್ ಅಂತ ಹೇಳ್ಬೋದು. ಅಂತಂದ್ರೆ ಇವಾಗ ಆಲೂಗೆಡ್ಡೆನ ಮನೇಲಿ ಇಟ್ಟಿರ್ತೀವಿ ಅಲ್ವಾ, ಅದನ್ನ ಕಟ್ ಮಾಡಿದಾಗ ಅಲ್ಲಿ ಬ್ರೌನ್ ಕಲರ್ ಸ್ಟ್ರಕ್ಚರ್ಸ್ ಬರುತ್ತೆ ಅಲ್ವಾ, ಆಲೂಗೆಡ್ಡೆನ ಕಟ್ ಮಾಡಿದಾಗ ಅದು ಯಾವ್ದ್ರಿಂದ ಆಗಿರುತ್ತೆ ಅಂತಂದ್ರೆ ಈ ಫಂಗೈಯಿಂದ ಆಗಿರುತ್ತೆ. ಇವಾಗ ಈ ತರ ಹಲವಾರು ರೋಗಗಳು ಈವನ್ ಪ್ರಾಣಿಗಳಿಗೂ ಹಾಗೂ ಪ್ಲಾಂಟ್ಸ್ಗಳಿಗೂ ಈ ಮೈಕ್ರೋ ಆರ್ಗ್ಯಾನಿಸಮ್ಗಳು ಕಾಸ್ ಮಾಡ್ತಾ ಇರುತ್ತೆ. ಸಾರಿ. ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನ್ ತಿಳ್ಕೊಂಡ್ವಿ ಅಂತಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೇನು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದ್ರದ್ದು ಡೆಫಿನಿಷನ್ ಏನು, ಅದರಲ್ಲಿ ಬರುವಂತಹ 5 ಟೈಪ್ಸ್ ಯಾವ್ಯಾವುದು, ಬ್ಯಾಕ್ಟೀರಿಯಾ, ಆಲ್ಗೆ, ಫಂಗೈ, ಪ್ರೋಟೋಜೋವಾ, ಹಾಗೇನೆ ವೈರಸ್ ಬಗ್ಗೆ ತಿಳ್ಕೊಂಡ್ವಿ, ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್, ಹಾಗೇನೆ ಅದ್ರದ್ದು ಸ್ಟ್ರಕ್ಚರ್ನ ತಿಳ್ಕೊಂಡ್ವಿ, ಜೊತೆಗೆ ಯೂಸಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ನು ಕೂಡ ಕಲ್ತ್ಕೊಂಡ್ವಿ, ಜೊತೆಗೆ ದ ಡಿಸೀಸಸ್ ಕಾಸ್ಡ್ ಬೈ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಟು ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅನ್ನುವಂತಹ ವಿಷಯನ ತಿಳ್ಕೊಂಡ್ವಿ ಅಲ್ವಾ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ನಿಮ್ಮಲ್ಲಿ ಡೌಟ್ಸ್ಗಳು ಏನಾದ್ರು, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಗೂಗಲ್ ಫಾರ್ಮ್ಸ್ ನ ಅಪ್ಡೇಟ್ ಮಾಡಿರ್ತೀವಿ. ಏನಾದ್ರು ಡೌಟ್ಗಳು ಇದ್ರೆ ನಿಮ್ಗೆ ನೀವು ಅಲ್ಲಿ ಹೇಳ್ಬೋದು, ಅದಕ್ಕೆ ಆನ್ಸರ್ಸ್ ನಾವು ಕೊಡ್ತೀವಿ. ಜೊತೆಗೆ ಪ್ರತಿ ಭಾನುವಾರ ನಿಮ್ಗೆ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ಸ್ ಇರುತ್ತೆ, ಲೈವ್ ಕ್ಲಾಸಸ್ ಇರುತ್ತೆ. ಏನಾದ್ರೂ ಡೌಟ್ಸ್ಗಳಿದ್ರೆ ನೀವು ಅಲ್ಲೂ ಕೂಡ ಕೇಳ್ಬೋದು. ಥ್ಯಾಂಕ್ ಯು.